ವಾಸ್ತು ಅಂದ ತಕ್ಷಣ ದಿಕ್ಕುಗಳಿಗೆ ಬಹಳನೇ ಪ್ರಾಮುಖ್ಯತೆ ಇದೆ ಅದರಲ್ಲಿ. ಯಾಕೆ ಹೀಗೆ? ನಾರ್ತ್ ಈಸ್ಟ್ ಇಸ್ ಅ ಝೋನ್ ಆಫ್ ಡಿಟ್ಯಾಚ್ಮೆಂಟ್. ಅಲ್ಲಿ ನೀವೇನಾದ್ರೂ ಅದರಲ್ಲೂ ಎಸ್ಪೆಷಲಿ ನ್ಯೂಲಿ ಮ್ಯಾರಿಡ್ ಕಪಲ್ಗೆಲ್ಲ ಅಲ್ಲಿ ನೀವು ರೂಮ್ ಕೊಟ್ರೆ ಖಂಡಿತ ಅವರು ಒಂಥರ ಒಬ್ರಿಗೊಬ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಈಗ ನೀವು ನೋಡಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಸೆಂಟರ್ ಆಫ್ ದ ನಾರ್ತ್ ಅಲ್ಲಿ ಒಂದು ಅಡಿಗೆ ಮನೆ ಬಂದ್ಬಿಟ್ಟಿರುತ್ತೆ ಅನ್ಕೊಳ್ಳಿ, ಎರಡು ಮಿಸ್ಟೇಕ್ ಅದು. ಈಗ ಎಲ್ರಿಗೂ ಬೇಕಾಗಿರೋದು ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿಯನ್ನ ಮನೆ ಕರೆಸ್ಕೋಬೇಕು ಅಂದ್ರೆ ವಾಸ್ತು ಪ್ರಕಾರ ಏನ್ ಮಾಡ್ಬೇಕು? ಸೌತ್ ವೆಸ್ಟ್ ಕಾರ್ನರಿಗೆ ಕುಬೇರ ಮೂಲೆ ಅಂತ ಹೇಳ್ತಾರೆ, ಆದ್ರೆ ಕುಬೇರ ಅಲ್ಲಿ ಇಲ್ವೇ ಇಲ್ಲ. ಅಯ್ಯೋ, ಎಷ್ಟೊಂದು ಅಪಾರ್ಟ್ಮೆಂಟ್ ನಾನೇ ನೋಡಿದ ಹಾಗೆ ಸ್ಮಶಾನದ ಮೇಲೆ ಬಂದಿದೆ, ಅದನ್ನೆಲ್ಲ ಫಿಲ್ ಮಾಡ್ಬಿಟ್ಟು ಮೇಲೆ ಬಂದ್ಬಿಟ್ಟಿದೆ. ಅಪಾರ್ಟ್ಮೆಂಟ್ ಅಲ್ಲಿ ವಾಸ್ತುಶಾಸ್ತ್ರ ಹೇಗೆ ಅಂತ? ಉಪ್ಪಿಗೆ ಈ ನೆಗೆಟಿವ್ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡೋ ಶಕ್ತಿ ಇದೆ. ಯಾಕಂದ್ರೆ ಉಪ್ಪು ನಾರ್ತ್ ವೆಸ್ಟ್ ವಿಂಡ್ ಎಲಿಮೆಂಟ್ಗೆ ಸಂಬಂಧ ಬರುತ್ತೆ, ಅದು ಶನಿಗೂ ಕನೆಕ್ಷನ್. ಮನೆಯಲ್ಲಿ ಪೇಂಟಿಂಗ್ಸ್ ಗಳನ್ನ ಹಾಕೊಳ್ತೀವಿ, ಯಾವ ತರದ ಪೇಂಟಿಂಗ್ಸ್ ನ ಹಾಕಬೇಕು, ಯಾವ ತರದ ಪೇಂಟಿಂಗ್ಸ್ ನ ಹಾಕಬಾರ್ದು ಅಂತ ವಾಸ್ತು ಪ್ರಕಾರ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಹೊಸ ಮನೆ ಕಟ್ತಿದ್ದಾರೆ ಅಥವಾ ಹೊಸ ಮನೆ ಕೊಂಡ್ಕೊಳ್ತಿದ್ದಾರೆ, ಇಲ್ಲ ಬಿಸ್ನೆಸ್ ಶುರು ಮಾಡ್ತಿದ್ದಾರೆ ಅಂದ ತಕ್ಷಣ ಮೊದಲು ಕೇಳೋ ಪ್ರಶ್ನೆ, ದಿಕ್ಕು ಸರಿಗ್ ನೋಡ್ಕೊಂಡಿದ್ಯಾ, ವಾಸ್ತು ಎಲ್ಲ ಸರಿಗಿದ್ಯಾ? ಹೀಗೆಲ್ಲ ನಾವು ಮಾತಾಡ್ತಾನೆ ಇರ್ತೀವಿ. ಆದ್ರೆ ಈ ವಾಸ್ತು ಅಂದ್ರೆ ಏನು? ಅಷ್ಟಕ್ಕೂ ವಾಸ್ತು ಸರಿಯಾಗಿ ಯಾಕಿರ್ಬೇಕು, ಸರಿಗಿಲ್ಲ ಅಂದ್ರೆ ಏನಾಗತ್ತೆ? ಈ ಎಲ್ಲ ವಿಚಾರಗಳು ನಮಗೆ ತಿಳಿದೇ ಇರೋದಿಲ್ಲ. ಇದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ನಮ್ಮ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ವಾಸ್ತು ಎಕ್ಸ್ಪರ್ಟ್ ಆಗಿರುವಂತ ಶ್ರೀಮತಿ ಸುಧಾ ಪೈ ಅವರಿದ್ದಾರೆ. ಇವರು ವೇದ ವಿಜ್ಞಾನ ಮಹಾಪೀಠದಿಂದ ವಾಸ್ತುಶಾಸ್ತ್ರವನ್ನ ಕಲಿತು 17 ವರ್ಷಗಳಿಂದ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ದೇಶ ವಿದೇಶಗಳಲ್ಲಿ ರೆಮಿಡಿಯಲ್ ವಾಸ್ತು ಈ ಒಂದು ಫೀಲ್ಡ್ ನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಗುರುಗಳಾಗಿರುವಂತ ಡಾಕ್ಟರ್ ನರೇಂದ್ರ ಹರಿ ಸಹಸ್ರಬುದ್ಧ ಅವರಿಂದ ವಾಸ್ತು ಸರಸ್ವತಿ ಎನ್ನುವಂತ ಬಿರುದನ್ನ ಕೂಡ ಇವರು ಪಡೆದಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಹಂಸ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನನಗೂ ತುಂಬಾ ಸಂತೋಷ ಆಗ್ತಾ ಇದೆ. ವಾಸ್ತು ಬಗ್ಗೆ ತುಂಬಾ ವಿಚಾರಗಳನ್ನ ತಮ್ಮಿಂದ ತಿಳ್ಕೊಳ್ಳುವಂತ ಕುತೂಹಲ ನಮ್ಗೆ ಇವತ್ತು. ದಯಮಾಡಿ ಅದನ್ನೆಲ್ಲ ತಿಳಿಸ್ಕೊಡ್ಬೇಕು. ಖಂಡಿತ, ನನ್ ಖುಷಿ. ವಾಸ್ತು ಅಂದ್ರೆ ಏನು? ಮೊದಲನೇದಾಗಿ ಇದು ಯಾವ್ದಾದ್ರು ಪುರಾಣಗಳಲ್ಲಿ ಉಲ್ಲೇಖ ಇದೆಯಾ ಅಂತ? ವಾಸ್ತುಶಾಸ್ತ್ರ ಅಂದ್ರೆ ವೇದಗಳಿಂದ ಬಂದಿರೋಂತಹ ಒಂದು ಸೈನ್ಸ್ ಅಂತ ಹೇಳ್ಬೋದು. ಆಗ ವೇದಗಳು ಅಂದ್ರೆ 5,000 ವರ್ಷಕ್ಕಿಂತ ಹೆಚ್ಚು, ಕೆಲವರು ಇನ್ನು 10,000 ವರ್ಷಕ್ಕಿಂತ ಹಳೇದು ಅಂತ ಹೇಳ್ತಾರೆ. ಅದರಲ್ಲಿ ಏನಾಗತ್ತೆ ಅಂತಂದ್ರೆ, ವಾಸ್ತು ಪ್ರಕಾರ ನಾವು ಒಂದು ಮನೆಯನ್ನ ಕಟ್ಟಿದಾಗ ಅದರ ರೂಲ್ಸ್ ಅನ್ನೆಲ್ಲ ಫಾಲೋ ಮಾಡಿ ಕಟ್ಟಿದಾಗ ಏನಾಗತ್ತೆ ಅಂದ್ರೆ, ಇಟ್ ಬಿಕಮ್ಸ್ ಲೈಕ್ ಅ ವಿಶಿಂಗ್ ವೆಲ್ ಫಾರ್ ಯು. ಅಂದ್ರೆ ನಾವ್ ಏನೇ ಮನಸ್ಸಿನಲ್ಲಿ ಅಂದ್ಕೊಂಡ್ರು ಅದೆಲ್ಲ ಸುಲಭವಾಗಿ ಸುಲಲಿತವಾಗಿ ಕೈಗೂಡ್ಬಿಡುತ್ತೆ. ಯಾಕೆ ಅಂತಂದ್ರೆ, ಆ ಮನೆಯ ನಿರ್ಮಾಣ ಹೇಗಾಗಿರುತ್ತೆ ಅಂದ್ರೆ, ಮನೆಯ ಒಳಗಡೆ ಅಂದ್ರೆ ದ ಮೊಮೆಂಟ್ ನಾವು ಒಂದು ಸ್ಪೇಸ್ ಅನ್ನ ಎನ್ಕ್ಲೋಸ್ ಮಾಡ್ತೀವಿ ಮನೆ ಕಟ್ಟಿದಾಗ, ಹಾಗೇನಾಗುತ್ತೆ ಒಳಗಡೆ ಒಂದು ಕ್ಲೋಸ್ಡ್ ಬಾಡಿ ತರ ಆಗ್ಬಿಡುತ್ತೆ. ಒಳಗಿರೋ ಕಂಟೆಂಟ್ ಅದು ಹೊರಗಡೆ ಪ್ರಪಂಚದಲ್ಲಿರುವ ನೈಸರ್ಗಿಕ ಗುಣವನ್ನ ಹೊಂದಿರೋ ಚಾನ್ಸಸ್ ಇರೋದಿಲ್ಲ. ಸೊ ಹೊರಗಡೆ ಹೇಗೆ ಎನರ್ಜಿ ಪ್ರವಹನ ಆಗ್ತಾ ಇದೆ, ಅದೇ ರೀತಿ ಒಳಗಡೆ ಸಹ ಆಗ್ಬೇಕಾದ್ರೆ ಕೆಲವು ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು, ಹಾಗೆ ಆಗೋದಿಲ್ಲ. ಹಾಗಾಗಿ ಸುಮಾರು ವರ್ಷಾಂತರ ಅವರು ಅಭ್ಯಾಸ ಮಾಡಿ ಋಷಿ ಮುನಿಗಳು ಇದರ ಬಗ್ಗೆ ಉಲ್ಲೇಖಗಳನ್ನ ಮತ್ತೆ ಎಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ, ವಾಸ್ತುಶಾಸ್ತ್ರ ವೇದಗಳಿಂದ ಬಂದಿದ್ರು ಸಹ ವೇದಗಳು ಅಪೌರುಷೇಯ ಅಂತ ಹೇಳೋದ್ರಿಂದ, ಅಂದ್ರೆ ಯಾರು ಒಬ್ಬ ಮನುಷ್ಯ ಅದನ್ನು ಕೊಟ್ಟಿಲ್ಲ ನಮ್ಗೆ, ಮನುಷ್ಯ ಕೊಟ್ಟ ಜ್ಞಾನ ಅಲ್ಲ ಇದು ದೈವದತ್ತವಾಗಿ ಬಂದಿರೋದು. ಅದು ಈ ನಮ್ಮ ಕಾಸ್ಮಾಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಇರೋ ಎನರ್ಜಿ ಅಂದ್ರೆ ಒಂಥರ ಆಕಾಶಿಕ್ ರೆಕಾರ್ಡ್ಸ್ ಅಂತ ಈಗಿನ ಕಾಲದಲ್ಲಿ ಹೇಳ್ತಾರೆ. ಆ ರೀತಿ ನಮ್ಮ ಋಷಿ ಮುನಿಗಳು ಅವರ ಡೀಪ್ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಇದ್ದಾಗ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಸೊ ಆ ರೂಲ್ಸ್ ಪ್ರಕಾರ ನಾವು ಮನೆಗಳನ್ನ ಕಟ್ಟಿದಾಗ ಏನಾಗತ್ತೆ ಅಂದ್ರೆ, ನೈಸರ್ಗಿಕ ಗುಣ ಏನಿದೆ, ಎನರ್ಜಿ ವೇವ್ಸ್ ಹೇಗೆ ಫ್ಲೋ ಆಗ್ಬೇಕು, ಯಾವ್ಯಾವ ತರದ ಡಿಫ್ರೆಂಟ್ ಎನರ್ಜಿ ಫೀಲ್ಡ್ಸ್ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ, ಅದು ನಮ್ಗೆ ಕಣ್ಣಿಗೆ ಕಾಣೋದು ಇಲ್ಲ. ಅದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು? ನಮ್ಗೆ ಯಾವುದೇ ಒಂದನ್ನು ಎನರ್ಜಿ ಕೊಟ್ಬಿಟ್ರೆ ಕೈಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ, ಬಿಕಾಸ್ ಇಟ್ ಇಸ್ ಸೋ ಸಟಲ್. ಅಂಥದ್ರಲ್ಲಿ ಹೇಗೆ ಮಾಡಬೇಕು, ಹೊರಗಿನ ಎನರ್ಜಿ ಒಳಗಿನ ಎನರ್ಜಿ ಒಂದೇ ಸಾಮರಸ್ಯದಿಂದ ಹೇಗೆ ಫ್ಲೋ ಆಗ್ಬೇಕು ಅಂತ ಅವರು ಅಬ್ಸರ್ವ್ ಮಾಡಿ ಅದನ್ನ ರೂಲ್ಸ್ ಪ್ರಕಾರ ಕೊಟ್ಟಿದ್ದಾರೆ. ಇದೇ ವಾಸ್ತುಶಾಸ್ತ್ರ ಮೇಡಮ್. ಓಕೆ, ಈಗ ವಾಸ್ತು ಅಂದ ತಕ್ಷಣ ದಿಕ್ಕುಗಳಿಗೆ ಬಹಳನೇ ಪ್ರಾಮುಖ್ಯತೆ ಇದೆ ಅದರಲ್ಲಿ. ಯಾಕೆ ಹೀಗೆ?
ನೀವು ಕೇಳಿರ್ಬೋದು, ಈಗಿಂದು ಮಾಡರ್ನ್ ಫಿಸಿಸಿಸ್ಟ್ ಎಲ್ಲ ಹೇಳ್ತಾರೆ ಸ್ಪೇಸ್ ಟೈಮ್ ಕಂಟಿನ್ಯೂಯಮ್ ಅಂತ ಒಂದು ಹೇಳ್ತಾರೆ. ಹ್ಮ್. ಅದು ಆ ಕಾನ್ಸೆಪ್ಟ್ ಏನು ಅಂತಂದ್ರೆ ಸ್ಪೇಸ್ ಬೇರೆ ಅಲ್ಲ ಮತ್ತೆ ಟೈಮ್ ಬೇರೆ ಅಲ್ಲ ಅಂತ. ಹ್ಮ್. ಹಾಗಂದ್ರೆ ಏನು, ಇದೇನು ಹೊಸದಾ ಈಗ ಬಂದಿರೋದಾ? ಖಂಡಿತ ಇಲ್ಲ. ಸಹಸ್ರಾರು ವರ್ಷದಿಂದ ಋಷಿ ಕಣಾದ ಅನ್ನೋರು ಇದ್ರ ಬಗ್ಗೆ ಹೇಳಿದ್ದಾರೆ. ದಿಕ್ಕಾಲ ಅಂತ, ಸ್ಪೇಸ್ ಟೈಮ್ ಅನ್ನ ಅವರು ದಿಕ್ಕಾಲ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಹಿ ರೆಫ್ಯೂಸ್ ಟು ಐಡೆಂಟಿಫೈ ದೆಮ್ ಎಸ್ ಸೆಪರೇಟ್. ಅದೆರಡನ್ನು ಒಟ್ಟಿಗೆ ದಿಕ್ಕಾಲ ಅಂತ ಒಂದೇ ವರ್ಡ್ ಅಲ್ಲಿ ಹೇಳ್ತಾರೆ. ಅಂದ್ರೆ ಏನು ಅರ್ಥ ಏನು ಅಂದ್ರೆ, ದಿಕ್ಕಿಗೆ ಮತ್ತೆ ಕಾಲಕ್ಕೆ ತುಂಬಾ ಸಂಬಂಧ ಇದೆ. ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಅದು ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮ ದಿಕ್ಕನ್ನು ನಾವು ದಿಕ್ಕಿನಲ್ಲಿರುವ ಗುಣಗಳನ್ನ ನಾವು ಯಾವುದೇ ಒಂದು ಸ್ಪೇಸ್ ನಲ್ಲಿ ತರಬೇಕು ಅಂತಂದಾಗ, ನಾವು ದಿಕ್ಕನ್ನು ನಾವು ಕಂಟ್ರೋಲ್ ಮಾಡಕ್ ಆಗದೆ ಇದ್ರೆ ಪರವಾಗಿಲ್ಲ, ಸ್ಪೇಸ್ ಅಲ್ಲಿ ನಾವು ಕಂಟ್ರೋಲ್ ಮಾಡಿದಾಗ ನಿಮ್ಗೆ ದಿಕ್ಕಿನಿಂದ ಬರಬೇಕಾದ ಎಲ್ಲಾ ಗುಣಗಳು ನಿಮ್ಗೆ ಸಿಗತ್ತೆ. ಅಂದ್ರೆ ಏನರ್ಥ ಅಂದ್ರೆ, ಈಗ ಸ್ಪೇಸ್ ಅನ್ನು ನಮ್ಮ ಭಾಗ್ಯ ಏನೋ ಅದನ್ನ ನಾವು ಸರಿ ಮಾಡ್ಕೋಬೇಕು. ಏನೋ ತೊಂದರೆ ಇದೆ, ಮನೇಲಿ ಏನೋ ಸರಿಯಾಗಿ ನಡೀತಿಲ್ಲ, ಆತೆಲ್ಲ ಇದ್ದಾಗ ನಮ್ಮ ಸುತ್ತಮುತ್ತ ಇರೋ ಸ್ಪೇಸ್ ಅನ್ನ ನಾವು ಸರಿ ಮಾಡ್ಕೊಂಡಾಗ, ಇನ್ಫ್ಯಾಕ್ಟ್ ದಿಕ್ಕುಗಳನ್ನು ಏನಂತ ಹೇಳ್ತಾರೆ ಅಸ್ಟ್ರಾಲಜಿನಲ್ಲಿ ಅಂದ್ರೆ, ನಮ್ಮ ಜೀವನದಲ್ಲಿ ಆಗಬೇಕಾಗಿರೋ, ಇನ್ನೂ ಘಟಿಸಬೇಕಾಗಿರುವ ಘಟನೆಗಳ ಬೀಜಗಳ ಒಂದು ಚೀಲ ಅಂತ ಹೇಳ್ತಾರೆ. ಅಂದ್ರೆ ಈಗಾಗ್ಲೇ ಎವ್ರಿಥಿಂಗ್ ಇಸ್ ಡಿಸೈಡೆಡ್, ಪ್ರೀ ಡೆಸ್ಟೈನ್ಡ್ ಲೈಫ್ ನಾವು ನಡೀತಾ ಇದೀವಿ ಅಷ್ಟೇ, ಒಂದು ಬ್ಲೂ ಪ್ರಿಂಟ್ ತರ ಇದೆ. ಅದ್ರಲ್ಲಿ ಆ ಇವೆಂಟ್ಸ್ ಏನು ಅದೆಲ್ಲ ದಿಕ್ಕಿನಲ್ಲಿ ಇದೆ. ದಿಕ್ಕು ಅಂದ್ರೆ ಏನು? ಸ್ಪೇಸ್ ಅರೌಂಡ್ ಅಸ್. ಅದನ್ನ ನಾವು ಡು ಯು ಹ್ಯಾವ್ ಟು ಕನೆಕ್ಟ್ ಟು ಆಲ್ ಸಚ್ ಸೀಡ್ಸ್. ಒಂದು ಒಳ್ಳೆ ಇವೆಂಟ್ ಇರ್ಬೋದು, ಅಥವಾ ಒಂದು ತುಂಬಾ ನೆಗೆಟಿವ್ ಇವೆಂಟ್ ಇರ್ಬೋದು ಅಲ್ವಾ? ಅದೆಲ್ಲ ಆಗ್ತಾ ಇರತ್ತೆ. ಅದು ಯಾವಾಗ ಆಗ್ಬೇಕೋ ಅವಾಗ ಆಗ್ತಾ ಇರತ್ತೆ. ಅಪರ್ಚೂನ್ ಟೈಮ್ ಅಂತ ಹೇಳ್ತಾರಲ್ಲ ಹಾಗೆ. ಬಟ್ ಅದು ಕೆಲವು ಸಾರಿ ನಾವು ನಮ್ಮ ದಿಕ್ಕುಗಳು ನಮ್ಮ ಸುತ್ತಲೂ ಇರುವ ಸ್ಪೇಸ್ ಅನ್ನ ನಾವು ಸರಿಯಾಗಿ ಟ್ಯೂನ್ ಮಾಡ್ಕೊಂಡ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ, ಒಳ್ಳೆಯ ಯು ಕ್ಯಾನ್ ಸಿಲೆಕ್ಟ್ ದ ಕೈಂಡ್ ಆಫ್ ಇವೆಂಟ್ ದಟ್ ವಿಲ್ ಹ್ಯಾಪನ್ ಇನ್ ಯೋರ್ ಲೈಫ್. ಆ ರೀತಿ ಈ ಸಂಬಂಧ ಆಗ್ಲೇ ಗೊತ್ತಿತ್ತು ನಮ್ಮ ಋಷಿಮುನಿಗಳಿಗೆ. ಈಗ ಹೇಳ್ತಾ ಇದಾರೆ ಸ್ಪೇಸ್ ಟೈಮ್ ಕಂಟಿನ್ಯೂಯಮ್ ಸಿಂಗಲ್ಲು, ಅದನ್ನ ಸೆಪರೇಟ್ ಮಾಡಕ್ ಆಗಲ್ಲ ಅಂತ. ಹಾಗೇನಿಲ್ಲ, ನಮ್ಮ ವೈದಿಕ ಪರಂಪರೆಯಲ್ಲಿ ಈ ಜ್ಞಾನ ಮೊದಲೇ ಇತ್ತು. ಈಗ ಕೆಲವರು ವೆಸ್ಟ್ ಫೇಸಿಂಗ್ ಮನೆಗಳಿಗೆ ಹೋಗೋದಿಲ್ಲ, ಸೌತ್ ಫೇಸಿಂಗ್ ಮನೆಗಳಿಗೆ ಹೋಗಲ್ಲ, ಈಶಾನ್ಯ ಮೂಲೆ ನಮ್ಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈಗ ಅದು ಯಾಕೆ ಆ ಥರ ಅಂತ? ಈಗ ವಾಸ್ತುಶಾಸ್ತ್ರದ ಬಗ್ಗೆ ನೀವು ಪ್ರಶ್ನೆ ಕೇಳ್ತಾ ಇದ್ರು ಸಹ, ಈ ವಾಸ್ತುಶಾಸ್ತ್ರನ ಕರೆಕ್ಟ್ ಆಗಿ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂದ್ರೆ ಯೋಗಶಾಸ್ತ್ರದ ಅರಿವಿರ್ಬೇಕು, ಸ್ವಲ್ಪ ಜ್ಯೋತಿಷ್ಯದ ಅರಿವಿರ್ಬೇಕು. ಎಲ್ಲದರಿಂದ ಬಾರೋ ಮಾಡ್ಕೊಂಡು ನಾವು ಇದನ್ನ ಹೋಲಿಸ್ಟಿಕ್ ಆಗಿ ಒಂದು ಅಪ್ರೋಚ್ ಮಾಡಿದಾಗ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಈಗ ನೀವು ಹೇಳಿದ್ರಿ ಈ ದಿಕ್ಕುಗಳ ಬಗ್ಗೆ ಕನ್ಫ್ಯೂಷನ್ ಇದೆ, ಅಥವಾ ನಮ್ಗೆ ಏನೇನೋ ಅರ್ಧಂಬರ್ಧ ನಾಲೆಡ್ಜ್ ಇದೆ. ಏನ್ ಸಂಬಂಧ ಅಂದ್ರೆ, ಇದು ಪೂರ್ತಿ ಜ್ಯೋತಿಷ್ಯದಿಂದ ತಗೊಂಡಿರೋ ಒಂದು ಕಾನ್ಸೆಪ್ಟ್. ಜ್ಯೋತಿಷ್ಯ ಅಂದ್ರೆ ನಮ್ ಕುಂಡ್ಲಿ ಇರುತ್ತಲ್ವಾ, ನಾವು ಹುಟ್ಟಿದ ನಿಮಿಷಕ್ಕೆ ಒಂದು ಚಾರ್ಟ್ ಹಾಕಿಸ್ಕೊಂಡಿರ್ತೀವಿ. ಅದರಲ್ಲಿ ನಾನು ಹುಟ್ಟಿದ ಜಾಗದಲ್ಲಿ ಯಾವ ಊರಲ್ಲಿ ಹುಟ್ಟಿದ್ದು, ಯಾವ ಟೈಮಲ್ಲಿ ಹುಟ್ಟಿದ್ದು, ಆ ಟೈಮಲ್ಲಿ ನಮ್ಮ ಸುತ್ತಲೂ 360 ಡಿಗ್ರಿ ಆಫ್ ಸ್ಪೇಸ್ ಅಲ್ಲಿ 12 ವಿಭಜನೆ ಮಾಡ್ಕೋತೀವಿ. ಅದೇ 12 ಮನೆಗಳು ಅಥವಾ ಭಾವ ಅಂತ ಹೇಳ್ತೀವಿ. ಸೊ ಅಂದ್ರೆ ಏನ್ ಹೇಳುತ್ತೆ, ಒಂದೊಂದ್ ಮನೆ 30 ಡಿಗ್ರೀಸ್, 30 × 12 360. ಸೊ ಆ 30 ಡಿಗ್ರಿ ಸ್ಪೇಸ್ ಅಲ್ಲಿ ಆವತ್ತಿನ ದಿನ ಯಾವ ಗ್ರಹ ಇತ್ತು ಅಂತ ಹೇಳುತ್ತೆ ಅಷ್ಟೇ. ಅದೊಂದೊಂಥರ ಪ್ಯಾನೋರಾಮಿಕ್ ಪಿಕ್ಚರ್ ತೆಗೆದ ಹಾಗೆ ಸ್ಪೇಸ್. ಸೊ ಆಗ ಏನಾಗುತ್ತೆ ಅಂತಂದಾಗ, ನಮಗೆ ಆ ಸ್ಪೇಸ್ ನಲ್ಲಿ ಯಾವುದೇ ಒಂದು ಪ್ಲಾನೆಟ್ ಇದ್ದಾಗ ಆ ಪ್ಲಾನೆಟ್ ಪೊಸಿಷನ್ ನಾವು ಹೇಗೆ ಚೂಸ್ ಮಾಡಿರ್ತೀವಿ, ಒಂದು ಸೋಲ್ ಜೀವ ತಗೊಳ್ಳೋವಾಗ ಡಿಸೈಡ್ ಮಾಡಿರುತ್ತೆ, ನಾನು ಈ ಜನ್ಮದಲ್ಲಿ ಯಾವ ಯಾವ ಕಾರ್ಮಿಕ ಬ್ಯಾಗೇಜ್ ಏನಿದೆ ಅದನ್ನ ನಾನು ತೀರಿಸ್ಬೇಕು, ಅದಕ್ಕೆ ನಾನು ಯಾವ್ಯಾವ ಇವೆಂಟ್ ಅನ್ನು ಐ ಹ್ಯಾವ್ ಟು ಗೋ ಥ್ರೂ, ಇದನ್ನೆಲ್ಲ ಡಿಸೈಡ್ ಮಾಡಿ ಬರ್ತ್ ತಗೊಳುತ್ತೆ. ಸೊ ದಟ್ ಚಿಕ್ಕ ಎಕ್ಸಾಂಪಲ್ ಕೊಟ್ರೆ ಈಸಿ ಆಗುತ್ತೆ ನಿಮ್ಮ ವೀಕ್ಷಕರಿಗೆ ಸಹ. ಈಗ ನಾನು ಯಾವುದೋ ಒಂದು ಜನ್ಮದಲ್ಲಿ ನನ್ನ ಒಂದು ಎಕ್ಸಾಂಪಲ್, ನನ್ನ ಸ್ಪೌಸ್ ಅಂತ ತಗೊಳ್ಳೋಣ. ನನ್ನ ಗೃಹಸ್ಥ ಜೀವನದಲ್ಲಿ ನಾನು ನನ್ನ ಸ್ಪೌಸ್ನ ಚೆನ್ನಾಗಿ ನೋಡ್ಕೊಂಡಿರಲ್ಲ ಅಂತ ಅನ್ಕೊಳ್ಳೋಣ. ಆಗ ಏನಾಗುತ್ತೆ, ನಮ್ಮ ಕುಂಡ್ಲಿನಲ್ಲಿ 12 ಮನೆ ಇದೆಯಲ್ಲ, ಅದರಲ್ಲಿ 7ನೇ ಮನೆ ಅಂತ ಏನ್ ಹೇಳ್ತೀವಿ, ಅದು ಕಳತ್ರ. ಅಂದ್ರೆ ಮದ್ವೆ ವಿಷಯದಲ್ಲಿ ನಮ್ಮ ಮ್ಯಾರಿಡ್ ಲೈಫ್ ಹೇಗಿರುತ್ತೆ, ನನ್ನ ಸ್ಪೌಸ್ ಹೇಗ್ ನೋಡ್ಕೋತಾರೆ, ನಾನು ಅವ್ರನ್ನ ಹೇಗ್ ನೋಡ್ಕೋತೀನಿ, ಸಂಬಂಧ ಹೇಗಿರುತ್ತೆ, ಆ ತರ ಎಲ್ಲ. ಸೊ ನಾನು ನಿಮ್ಮ ಪ್ರಶ್ನೆಗೆ ಉತ್ತರಿಸಕ್ಕೆ ಹೇಳ್ತಾ ಇದ್ದೀನಿ, 7ನೇ ಮನೆ ನಂದು ಪ್ರಾರಬ್ಧ ಕರ್ಮ ಕೆಟ್ಟಿದ್ರೆ, ಅಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ್ದನ್ನು ಈಗ ತೀರಿಸ್ಬೇಕು ಅಂತ ಇದ್ರೆ, ಆ 7ನೇ ಮನೆಯಲ್ಲಿ ಕೆಟ್ಟ ಗ್ರಹ ಕೂತಿರುತ್ತೆ. ಅಂತ ಟೈಮಲ್ಲಿ ನಾನು ಹುಟ್ಟಿರ್ತೀನಿ. ದಿಸ್ ಇಸ್ ದ ಕನೆಕ್ಷನ್.
ಹಾಗಾಗಿ ಅಸ್ಟ್ರಾಲಜಿಯಿಂದ ಇದನ್ನ ನಾವು ಒಂದು ತಗೊಂಡಾಗ ಬಾರೋ ಮಾಡಿದಾಗ ಅರ್ಥ ಆಗತ್ತೆ. ನಮ್ಮ ಈ ಜನ್ಮ ಹೇಗ್ ನಡೆಯುತ್ತೆ. ಇನ್ಫ್ಯಾಕ್ಟ್ ನಮ್ಮ ಈಗ ಹೇಳಿದ್ನಲ್ಲ 7ನೇ ಮನೆಯಲ್ಲಿ ಏನೋ ಒಂದು ಕುಗ್ರಹ ಕುತ್ಕೊಂಡಿದೆ. ಅದರ ಪರಿಣಾಮ ನಮ್ಮ ಮನೆಯಲ್ಲಿ ಏನಾಗತ್ತೆ, ವಾಸ್ತುನಲ್ಲಿ ಏನಾಗತ್ತೆ ಅಂದ್ರೆ 7ನೇದು ಅಂತಂದ್ರೆ ಪಶ್ಚಿಮ ದಿಕ್ಕು. ಅದರಲ್ಲಿ ನಮ್ಮ ಕುಂಡ್ಲಿನಲ್ಲಿ 12 ಮನೆ ನಾವು ನೋಡಿದಾಗ 1ನೇ ಮನೆ ಪೂರ್ವ ಇರುತ್ತೆ, ಎಕ್ಸಾಕ್ಟ್ ಆಪೋಸಿಟ್ 7ನೇ ಮನೆ ಪಶ್ಚಿಮ ಇರುತ್ತೆ. ಹಾಗೆ ದಿಕ್ಕುಗಳಿಗೆ ಸಂಬಂಧ ನೀವು ಎಣಿಸ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. 4ನೇ ಮನೆ ನಾರ್ತ್ ಮತ್ತೆ 10ನೇ ಮನೆ ಸೌತ್. 1, 4, 7, 10 ಕೇಂದ್ರ ಸ್ಥಾನಗಳು. ಸೊ ಹಾಗಿದ್ದಾಗ ನನ್ಗೆ 7ನೇ ಮನೆಯಲ್ಲಿ ಕುಗ್ರಹ ಇದ್ದಾಗ ನನ್ನ ಮನೆಯಲ್ಲಿ ನಾನು ಅದೇ ಎನರ್ಜಿನ ಅಟ್ರಾಕ್ಟ್ ಮಾಡ್ಬೇಕಲ್ವಾ, ಅಲ್ಲಿ ವಾಸ್ತು ದೋಷ ಇರುತ್ತೆ. ದಿಸ್ ಇಸ್ ದ ಕನೆಕ್ಷನ್. ವಾಸ್ತು ದೋಷ ಏನು ಅನ್ನೋದನ್ನ ನಾವು ಆಮೇಲೆ ಮಾತಾಡೋಣ, ಅದನ್ನ ಐಡೆಂಟಿಫೈ ಹೇಗ್ ಮಾಡೋದು ಅಂತೆಲ್ಲಾನು. ಸೊ ದಿಕ್ಕುಗಳಿಂದ ಇದೇ ಕನೆಕ್ಷನ್. ನಮಗೆ ಏನೋ ಒಂದು ಇವೆಂಟ್ ಆಗ್ಬೇಕು, ಅದರ ಬೀಜ ಆಕಾಶದಲ್ಲಿದೆ, ಅದರ ರಿಫ್ಲೆಕ್ಷನ್ ನಿಮ್ಮ ಕುಂಡ್ಲಿನಲ್ಲಿದೆ. ಕುಂಡ್ಲಿ ಹೇಳುತ್ತೆ, ಅದ್ರ ಪ್ರಕಾರ ನಮ್ಮ ಮನೆ ಇರುತ್ತೆ. ನಾವು ಇನ್ಫ್ಯಾಕ್ಟ್ ಬಾಡಿಗೆ ಮನೇಲಿದ್ರು ಸಹ ಅದೇ ರೀತಿ ಮನೆಗಳನ್ನೇ ಚೂಸ್ ಮಾಡ್ತಾ ಇರ್ತೀವಿ ನಾವು. ಇಟ್ ಈಸ್ ಲೈಕ್ ಎ ಪ್ಯಾಟರ್ನ್, ವಿ ಹ್ಯಾವ್ ಟು ಬ್ರೇಕ್ ಇಟ್. ಈಗ ಮನೆ ಅಂದ ತಕ್ಷಣ ಯಾವ ಜಾಗದಲ್ಲಿ ಈಗ ಏನೇನಿರ್ಬೇಕು ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಎಲ್ಲಿರ್ಬೇಕು, ರೂಮ್ ಎಲ್ಲಿರ್ಬೇಕು, ಅಡಿಗೆ ಮನೆ ಎಲ್ಲಿರ್ಬೇಕು, ಅಥವಾ ದೇವರ ಮನೆ ಎಲ್ಲಿರ್ಬೇಕು, ಇದ್ರ ಬಗ್ಗೆ ತಾವೊಂದು ಸಂಕ್ಷಿಪ್ತವಾಗಿ ನಮ್ಗೆ ತಿಳಿಸ್ಕೊಡೋದಾದ್ರೆ. ಓಕೆ, ಈಗ ನಾವು ಮನೆಯನ್ನ ಜನರಲಿ ನಮಗೆ ವಾಸ್ತುಶಾಸ್ತ್ರದಲ್ಲಿ ಒಂದು ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಶೇಪ್ ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಅದನ್ನ ನಾವು 3x3 ಗ್ರಿಡ್ ಕಟ್ ಮಾಡೋಣ. ಅಂದ್ರೆ 3 ಹೀಗೆ 3 ಹೀಗೆ ಅಡ್ಡಕ್ಕೆ ಉದ್ದಕ್ಕೆ ಕಟ್ ಮಾಡಿದಾಗ ಟೋಟಲ್ ನಮ್ಗೆ 9 ಜಾಗ ಸಿಕ್ಕುತ್ತೆ. ದಿಕ್ಕುಗಳನ್ನ ನಾವು ಐಡೆಂಟಿಫೈ ಮಾಡ್ತಾ ಇದೀವಿ. ಮಧ್ಯದಲ್ಲಿರೋದನ್ನ ಬ್ರಹ್ಮಸ್ಥಾನ, ಮೇಲೆ ಒಂದು ಪೂರ್ವ ಇಟ್ಕೊಳ್ಳೋಣ, ಇನ್ ಬೇರೆ ಎಲ್ಲ ಕ್ಲಾಕ್ ವೈಸ್. ನಿಮ್ಮ ಕಂಪಾಸ್ ಓಪನ್ ಮಾಡಿದ್ರೆ ಹೇಗಿರುತ್ತೆ ಅದೇ ತರ. ಓಕೆ, ಆ ತರ ಮಾಡ್ಕೊಂಡಾಗ ನಾವು ನಮ್ಮ ಜೀವನದಲ್ಲಿ ವಾಸ್ತುಶಾಸ್ತ್ರ ಏನು ಅಂತಂದ್ರೆ, ನಾವು ಪ್ರಪಂಚದಲ್ಲಿ ಇರೋ ಪ್ರತಿಯೊಂದು ವಸ್ತು ಸಹ ಪಂಚಭೂತಗಳಿಂದ ಆಗಿರೋದು. ಆ ಪಂಚಭೂತಗಳ ಸಮ್ಮಿಲನ ಹೇಗಿದೆ, ಹೇಗೆ ಎಕ್ಸ್ಪ್ರೆಸ್ ಆಗ್ತಾ ಇದೆ, ಒಂಥರ ಸಾಮರಸ್ಯ ಇದೆಯಾ ಇಲ್ವಾ, ಅದನ್ನ ನೋಡ್ಬೇಕು. ಒಂದೊಂದು ಜಾಗದಲ್ಲಿ ಈಗ ನಾನು ಹೇಳಿದ್ನಲ್ಲ, ನಾವು ಗ್ರಿಡ್ ಕಟ್ ಮಾಡ್ಕೊಂಡ್ವಿ, ಅದರಲ್ಲಿ ಪೂರ್ವ ಮತ್ತೆ ಆಗ್ನೇಯ ಇದೆಯಲ್ಲ, ಸೌತ್ ಈಸ್ಟ್ ಅಂಡ್ ಸೌತ್ ಈಸ್ಟ್, ಅದು 2 ಅಗ್ನಿ ತತ್ವದ ಜಾಗ. ಸಿಂಪಲ್, ನಾವು ಅಗ್ನಿ ತತ್ವದ ಜಾಗದಲ್ಲಿ ಅಗ್ನಿ ರಿಲೇಟೆಡ್ ಆಕ್ಟಿವಿಟಿ ಮಾಡ್ಬಿಟ್ರೆ ಆಗೋಯ್ತು, ಬ್ಯಾಲೆನ್ಸ್ ಮಾಡಿದ ಹಾಗೆ ಲೆಕ್ಕ. ಅಂದ್ರೆ ಏನು, ಅಡಿಗೆ ಮನೆ ಅಲ್ಲಿರ್ಬೇಕು ಅಂತ. ಈಗಿನ ಕಾಲದ ಲೆಕ್ಕದಲ್ಲಿ ಅಡಿಗೆ ಮನೆ ಒಂದು ನೀವು ಈಸ್ಟ್ ಅಥವಾ ಸೌತ್ ಈಸ್ಟ್, ಎಸ್ಪೆಷಲಿ ಸೌತ್ ಈಸ್ಟ್. ಯಾಕೆ ಅಂತಂದ್ರೆ ಈಗಿನ ಅಡಿಗೆ ಮನೆ ಮೊದ್ಲು ಹಾಗಿಲ್ಲ. ಮೊದ್ಲು ಬರೀ ನೆಲದಲ್ಲಿ ಒಂದೇ ಒಂದು ಒಲೆ ಇರ್ತಾ ಇತ್ತು, 4-5 ಸಾಮಾನು ಇರ್ತಾ ಇತ್ತು. ಬಟ್ ಈಗ ಹಾಗಲ್ಲ, ಸೋ ಮಚ್ ಆಫ್ ಹೆವಿನೆಸ್ ಇಸ್ ದೇರ್. ಹಾಗಾಗಿ ಈಸ್ಟ್ ಒಂದು ಪಾಸಿಟಿವ್ ದಿಕ್ಕು ಅಂತ ನಾವು ಹೇಳ್ತೀವಿ. ಅದರಿಂದ ನಾವು ಈಸ್ಟ್ ಅಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅಡಿಗೆ ಮನೆ ಕೊಡಕ್ ಸಾಧ್ಯ ಇಲ್ಲ, ಭಾರ ಬಂದ್ಬಿಡುತ್ತೆ, ಏನು ಕಟ್ಟೆ ಇರತ್ತೆ ಅಲ್ವಾ. ಹಾಗಾಗಿ ಸೌತ್ ಈಸ್ಟ್ ಅಲ್ಲಿ ನಾವು ಅಡಿಗೆ ಮನೆ ಕೊಟ್ರೆ ಒಳ್ಳೇದು. ಅದು ಇಂಪಾರ್ಟೆಂಟ್, ವೆರಿ ವೆರಿ ಫಸ್ಟ್ ಪಾಯಿಂಟ್ ಅದಿರ್ಬೇಕು. ಯಾಕೆ ಅಂತಂದ್ರೆ ಈಗ ಅಗ್ನಿ ತತ್ವ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ತಿಳ್ಕೊಳ್ಳಿ, ಆಗ ಪ್ರತಿಯೊಬ್ಬರು ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರಲ್ಲೂ ಮೆಟಬಾಲಿಸಮ್ ಅಪ್ಸೆಟ್ ಆಗ್ಬಿಡುತ್ತೆ, ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇದೆರಡು ಕನೆಕ್ಷನ್ ಫೈರ್ ಎಲಿಮೆಂಟ್ ಇದೆ. ಹಾಗಾಗಿ ಯೋಗದ ಪ್ರಕಾರ ನಿಮ್ಗೂ ಗೊತ್ತಿರ್ಬೋದು, ನಮ್ಮ ನಾಭಿ ಸ್ಥಾನಕ್ಕೆ ಅದು ಕನೆಕ್ಷನ್ ಬರುತ್ತೆ. ಹಾಗಾಗಿ ಫೈರ್ ಎಲಿಮೆಂಟ್ ವೀಕ್ ಆಯ್ತು ಅಂದ್ರೆ ಮೆಟಬಾಲಿಸಮ್ ಅಪ್ಸೆಟ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರುತ್ತೆ, ವೇಟ್ ಗೇನ್ ಬರುತ್ತೆ, ಡಯಾಬಿಟಿಸ್, ಇದೆಲ್ಲ ಕನೆಕ್ಟೆಡ್. ಸೊ ನಾನು ಹೇಳ್ದೆ, ನಾವು 5 ತತ್ವಗಳನ್ನ 5 ಜಾಗಗಳಲ್ಲಿ ಗುರುತಿಸಿ ಆಯಾ ಆಕ್ಟಿವಿಟಿ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಇರ್ಬೇಕಷ್ಟೆ. ಇನ್ನು ಮಾಸ್ಟರ್ ಬೆಡ್ರೂಮ್ ಎಲ್ಲಿರ್ಬೇಕು ಅಂತ ಹೇಳ್ತೀವಿ. ಬೆಡ್ರೂಮ್ ಅಲ್ಲಿ ಏನು ಅಂತಂದ್ರೆ, ಒಂದು ಮನೆಯ ಗೃಹಸ್ಥ ಮಾಲೀಕ ಮನೆಗ್ ಬಂದ್ರೆ ಅವ್ನಿಗೆ ಚೆನ್ನಾಗಿ ಕಣ್ಣು ಮುಚ್ಚದ ನಿದ್ದೆ ಬರೋ ಹಾಗಿರ್ಬೇಕು. ಅದನ್ನ ಯಾವ ತತ್ವ ನಮಗೆ ಕೊಡುತ್ತೆ ಅಂದ್ರೆ ಅರ್ತ್ ಎಲಿಮೆಂಟ್, ಪೃಥ್ವಿ ತತ್ವ. ಪೃಥ್ವಿ ತತ್ವ ಸೌತ್ ಅಂಡ್ ಸೌತ್ ವೆಸ್ಟ್ ಗೆ ಬರುತ್ತೆ. ಆದ್ರಿಂದ ಸೌತ್ ಅಥವಾ ಸೌತ್ ವೆಸ್ಟ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಡ್ಬೇಕು. ಅದು ಬಿಟ್ಟು ನಾವು ಅಗ್ನಿ ತತ್ವದ ಜಾಗದಲ್ಲಿ, ಈಗ ನೋಡಿ ನೀವು ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅಪಾರ್ಟ್ಮೆಂಟ್ ಸಿಸ್ಟಮ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಎಲ್ಲಿ ಬೇಕಾದ್ರೂ ಇರ್ಬೋದು, ಡಿಪೆಂಡಿಂಗ್ ಆನ್ ಯುವರ್ ಡಿಸೈನ್ ಅಲ್ವಾ, ಎಲ್ಲಿ ವ್ಯೂ ಇದೆ, ಎಲ್ಲಿ ಬಾಲ್ಕನಿ ಇದೆ. ಹಾಗಾಗಿ ಏನಾಗ್ಬಿಡುತ್ತೆ, ಮಾಸ್ಟರ್ ಬೆಡ್ರೂಮ್ ಹೋಗ್ಬಿಟ್ಟು ನಾರ್ತ್ ಈಸ್ಟ್ ಅಲ್ಲೂ ಇಟ್ಬಿಡುತ್ತೆ. ನಾರ್ತ್ ಈಸ್ಟ್ ಇಸ್ ಅ ಝೋನ್ ಆಫ್ ಡಿಟ್ಯಾಚ್ಮೆಂಟ್. ಅಲ್ಲಿ ನೀವೇನಾದ್ರೂ, ಅದರಲ್ಲೂ ಎಸ್ಪೆಷಲಿ ನ್ಯೂಲಿ ಮ್ಯಾರಿಡ್ ಕಪಲ್ಗೆಲ್ಲ ಅಲ್ಲಿ ನೀವು ರೂಮ್ ಕೊಟ್ರೆ ಖಂಡಿತ ಅವರು ಒಂಥರ ಒಬ್ರಿಗೊಬ್ರು ಅರ್ಥನೇ ಮಾಡ್ಕೊಳಲ್ಲ.
ಹ್ಮ್. ಅವ್ರು ಒಬ್ರಿಗೊಬ್ರು ಇದೇ ಇರಲ್ಲ, ಅಂದ್ರೆ ಅನ್ಯೋನ್ಯತೆ ಬರೋಕ್ ಸಾಧ್ಯನೇ ಇರೋದಿಲ್ಲ. ಹ್ಮ್. ಆ ರೀತಿ ಕೇಸಸ್ ಇರುತ್ತೆ. ಎಷ್ಟೊಂದ್ ದಿನ ಮಕ್ಕಳೇ ಇರೋದಿಲ್ಲ ಅವರಿಗೆ. ಹ್ಮ್. ಆ ರೀತಿ ದಿಕ್ಕಿನ ಪ್ರಭಾವ ಅದು. ಹ್ಮ್. ಸೊ ಅರ್ತ್ ಎಲಿಮೆಂಟ್ ಜಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಬೇಕು, ಓಕೆ. ಸೌತ್ ಅಥವಾ ಸೌತ್ ವೆಸ್ಟ್. ಹ್ಮ್. ಆ ರೀತಿ. ಇನ್ನು ವಿಂಡ್ ಎಲಿಮೆಂಟ್ ಝೋನು, ಹ್ಮ್. ವಿಂಡ್ ಎಲಿಮೆಂಟ್ ಅಂದ್ರೆ ವೆಸ್ಟ್ ಮತ್ತು ನಾರ್ತ್ ವೆಸ್ಟ್, ವಾಯವ್ಯ ಮತ್ತೆ ಪಶ್ಚಿಮ. ಹ್ಮ್. ಆ ದಿಕ್ಕಿನಲ್ಲಿ ವಿಂಡ್ ರಿಲೇಟೆಡ್ ಅಂದ್ರೆ ಏನು, ನಿಮ್ದು ಸ್ಟೋರೇಜ್ ಎಲ್ಲ ಧಾನ್ಯ, ಏನು ಅಲ್ಲಿ ಗ್ರೋಸರಿ ಅದನ್ನೆಲ್ಲ ಇಟ್ರೆ ಹ್ಮ್. ಹಾಳಾಗಲ್ಲ ಅಂತ. ಹ್ಮ್. ಹಿಂದಿನ ಕಾಲದಲ್ಲಿ ಅದೆಲ್ಲ ಇಡೋಕೆ ಒಂದ್ ಜಾಗ ಇರ್ತಾ ಇತ್ತು. ಈಗ ಬಿಡಿ ಅಡಿಗೆ ಮನೆಯಲ್ಲೇ ಇಟ್ಕೊಂಡ್ಬಿಡ್ತೀವಿ ಎಲ್ಲಾನು. ಹೌದು. ಬಟ್ ಇಫ್ ಯು ವಾಂಟ್ ಟು ಸ್ಟೋರ್, ದಟ್ ಈಸ್ ದ ರೈಟ್ ಝೋನ್. ಆರ್ ಟೈಮ್ಸ್ ನಮ್ದು ಇದೆಲ್ಲ ಇರುತ್ತಲ್ಲ, ಕ್ಲೀನಿಂಗ್ ಏಜೆಂಟ್ಸ್ ಹೌದು. ಅಂತದೆಲ್ಲ ಇಡೋದಕ್ಕೆ ಅದು ಪರ್ಫೆಕ್ಟ್ ಜಾಗ. ಹ್ಮ್. ವೇಸ್ಟ್ ಬಿನ್ನು ಮನೆಯೊಳಗೆ ಅಂತದೆಲ್ಲ ಅಲ್ಲಿ ಇಡ್ಬೋದು. ಹ್ಮ್. ಇನ್ನು ತುಂಬಾ ಮುಖ್ಯವಾದದ್ದು ನಾರ್ತ್ ಮತ್ತೆ ನಾರ್ತ್ ಈಸ್ಟ್, ಹ್ಮ್. ಅಂದ್ರೆ ಉತ್ತರ ಮತ್ತೆ ಇನ್ನು ಈಶಾನ್ಯ. ಹ್ಮ್. ವೆರಿ ಡಿವೈನ್ ಝೋನ್ಸ್ ಅದು. ಯಾಕೆಂದ್ರೆ ಜಲತತ್ವಕ್ಕೆ ಸಂಬಂಧಿಸಿದ್ದು. ನಮ್ಮ ದೇಹದಲ್ಲಿ 70%, ಮೋರ್ ದೆನ್ 70% ವಾಟರ್ ಎಲಿಮೆಂಟ್ ಹ್ಮ್. ಅಲ್ವಾ. ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ್ದು ನಾರ್ತ್ ಮತ್ತೆ ನಾರ್ತ್ ಈಸ್ಟ್. ನಾರ್ತ್ ಚೆನ್ನಾಗಿತ್ತು ಅಂತಂದ್ರೆ ನಮ್ಮನ್ನ ಎಲ್ರಿಗೂ ಅಷ್ಟೇ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಹ್ಮ್. ಎಸ್ಪೆಷಲಿ ಲೇಡೀಸಿಗೆ. ಯಾಕಂದ್ರೆ ಅದಾದ್ಮೇಲೆ ಹೇಳ್ತೀನಿ ಯಾಕೆ ಲೇಡೀಸ್ ಅಂತ. ಹ್ಮ್. ಸೊ ನಾರ್ತ್ ಚೆನ್ನಾಗಿರ್ಬೇಕು, ಜಲತತ್ವದ ಜಾಗ ಆಗಿದ್ರಿಂದ ಅಲ್ಲಿ ನಾವು ಹೋಗಿ ಅಡಿಗೆ ಮನೆ, ಈಗ ನೀವು ನೋಡಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಸೆಂಟರ್ ಆಫ್ ದ ನಾರ್ತ್ ಅಲ್ಲಿ ಒಂದು ಅಡಿಗೆ ಮನೆ ಬಂದ್ಬಿಟ್ಟಿರುತ್ತೆ ಅನ್ಕೊಳ್ಳಿ. 2 ಮಿಸ್ಟೇಕ್ ಅದು, ಹ್ಮ್. ಒಂದಲ್ಲ. ಹ್ಮ್. ಒಂದೇನಾಗ್ತಾ ಇದೆ, ಇಲ್ಲಿ ಸೌತ್ ಈಸ್ಟ್ ಅಗ್ನಿ ತತ್ವದ ಜಾಗದಲ್ಲಿ ಅಗ್ನಿ ಬರ್ಲಿಲ್ಲ, ಹ್ಮ್. ಅದರಿಂದ ಮೆಟಬಾಲಿಸಮ್ ಎಲ್ಲ ಹೋಯ್ತು, ಇನ್ನು ಏನೇನೋ ಆಗತ್ತೆ. ಇಲ್ಲಿ ಜಲತತ್ವ ಇರಬೇಕಾಗಿದ್ದ ಜಾಗದಲ್ಲಿ ಕಿಚನ್ ಕೊಟ್ಬಿಟ್ಟಿದೀವಿ, ಹ್ಮ್. ಆಗ ಜಲ ಕ್ಷೀಣ ಆಗತ್ತೆ. ಜಲ ಅಂದ್ರೇನು, ನಮ್ಮ ಜಲನ ದ್ರವ್ಯ ಆದ್ರೆ ಹ್ಮ್. ದ್ರವ್ಯನ ನಾವು ಏನ್ ಹೇಳ್ತೀವಿ, ಹಣಕಾಸಿಗೂ ಹೋಲಿಸ್ತೀವಿ ಅಲ್ವಾ. ಹೌದು. ಹಾಗಾಗಿ ಅಂತ ಮನೆಗಳಲ್ಲಿ ಆ ಇದು ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಹ್ಮ್. ನಾನು ಎಷ್ಟೋ ಕಡೆ ನೋಡಿದೀನಿ, ಹ್ಮ್. ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್, ಒಳ್ಳೊಳ್ಳೆ ಕೆಲಸದಲ್ಲಿ ಇರ್ತಾರೆ, ಆದ್ರೆ ನಾರ್ತ್ ಅಲ್ಲಿ ಕಿಚನ್ ಇದ್ದಾಗ ದುಡ್ಡಿಗೋಸ್ಕರ ಒದ್ದಾಡ್ತಾ ಇರ್ತಾರೆ, ಯಾರಿಗೂ ಹೇಳ್ಕೊಂಡಿರಲ್ಲ. ಹ್ಮ್. ನಾ ಆ ಪ್ರಶ್ನೆ ಕೇಳಿದಾಗ ಅವ್ರಿಗೆ ತುಂಬಾ ಶಾಕ್ ಆಗತ್ತೆ, ಹ್ಮ್. ಇವ್ರಿಗೆ ಹೇಗ್ ಗೊತ್ತಾಯ್ತು ಅಂತ. ಅದು ಹಾಗೆ ಅಷ್ಟೇ, ಅದು ಹೇಳ್ತಾ ಇದೆ. ಅಡಿಗೆ ಮನೇನ ನಾವು ಹೋಗಿ ತಗೊಂಡೋಗಿ ಜಲತತ್ವ ಜಾಗದಲ್ಲಿ ಇಟ್ವಿ, ಹ್ಮ್. ಇಟ್ಟ ಕೂಡಲೇ ಜಲ ಕ್ಷೀಣವಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನಾರ್ದರ್ನ್ ಡೈರೆಕ್ಷನ್ ತಾಯಿಗೂ ಸಂಬಂಧಿಸಿದೆ. ಹ್ಮ್. ಸೊ ಯಾವುದೇ ಒಂದ್ ಮನೇಲಿ ತಾಯಿ ಸುಖ ಆರೋಗ್ಯ ಇಂಪಾರ್ಟೆಂಟ್ ಆಗಿ ಇರ್ಬೇಕು ಅಂತಂದ್ರೆ ನಾರ್ತ್ ಅಲ್ಲಿ ಕಿಚನ್ ಇಡಬಾರ್ದು, ಓಕೆ. ಇಡಬಾರ್ದು. ಇನ್ನು ಈಶಾನ್ಯ, ಅದು ಸಹ ಜಲತತ್ವ. ಹ್ಮ್. ಹೇಗೆ ಜಲತತ್ವಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡೋದು ಆ ಝೋನ್ ಅಲ್ಲಿ ಅಂದ್ರೆ, ಒಂದು ಕೆಲಸ ಮಾಡ್ಬೋದು ನಾವು. ಹ್ಮ್. ಸ್ವಂತ ಮನೆ ಕಟ್ಟುವಾಗ ಹ್ಮ್. ಅಂಡರ್ ಗ್ರೌಂಡ್ ವಾಟರ್ ಸ್ಟೋರೇಜ್, ಸಂಪ್ ಅಂತ ಏನ್ ಹೇಳ್ತೀವಿ, ಹ್ಮ್. ಅದನ್ನ ನಾರ್ತ್ ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಕೊಟ್ಬಿಡ್ಬೇಕು. ಹ್ಮ್. ಬೋರ್ವೆಲ್ ಹಾಕೋಗಿದ್ರೆ ಅದು ತುಂಬಾ ಜನಕ್ಕೆ ಗೊತ್ತು ಬಿಡಿ, ಈಗಾಗ್ಲೇ ಗೊತ್ತು, ಎಲ್ಲರೂ ಈಶಾನ್ಯ ಮೂಲೆಯಲ್ಲಿ ಹಾಕ್ತಾರೆ. ಹ್ಮ್. ಅಲ್ಲಿ ಒಂದು ಮಿಸ್ಟೇಕ್ ಆಗ್ತಾ ಇದೆ. ಹ್ಮ್. ಏನಂತಂದ್ರೆ ಈಶಾನ್ಯ ಮೂಲೆಯಲ್ಲಿ ನಾನು ಹೇಳ್ದೆ, ನಾವು 3x3 ಗ್ರಿಡ್ ಕಟ್ ಮಾಡಿದಾಗ ಆ ಒಂದು ಗ್ರಿಡ್ ತಗೊಳ್ಳೋಣ, ಈಶಾನ್ಯದ ಮೂಲೆದ ಗ್ರಿಡ್ ತಗೊಳ್ಳೋಣ, ಅದನ್ನ ಮತ್ತೆ 3x3 ಮಾಡೋಣ. ಎಕ್ಸ್ಟ್ರೀಮ್ ಮೂಲೆನಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಒಂದು ಶಿಖಿ ಅಂತ ಒಂದು ದೇವತೆ ಇರುತ್ತೆ. ಹ್ಮ್. ಶಿಖಿ ಅಂದ್ರೆ ನಿಮಗೆ ಗೊತ್ತಿದ್ದಾಗೆ ಈ ಭಾಗ ಅಲ್ವಾ, ಅಲ್ಲಿ ಒಂದು ಡಿವೈನ್ ಫೈರ್ ಇರುತ್ತೆ. ಹ್ಮ್. ವಾಸ್ತು ಪುರುಷನ ಈ ಭಾಗ ಅಲ್ಲಿ ಬರುತ್ತೆ. ಹ್ಮ್. ಆ ಡಿವೈನ್ ಫೈರು ಯಾವತ್ತು ಆರು ಹೋಗ್ಬಾರ್ದು, ಹ್ಮ್. ಅಲ್ಲಿ ಆ ಮೂಲೆನಲ್ಲಿ ಸಂಪಿಡಬಾರ್ದು, ಬೋರ್ವೆಲ್ ಇಡಬಾರ್ದು. ಹ್ಮ್. ತುಂಬಾ ಜನಕ್ಕೆ ಇದು ಗೊತ್ತೇ ಇಲ್ಲ. ಹ್ಮ್. ಈಶಾನ್ಯ ಅಂದ್ಬಿಟ್ಟು ಎಲ್ಲಂದ್ರಲ್ಲಿ ಹಾಕ್ಬಿಡ್ತಾರೆ. ಸೊ ಈ ರೀತಿ ನಾವು ನಮ್ಗೆ ಮಿನಿಮಮ್ ಇಷ್ಟು ನಾವು ನೋಡ್ಕೊಂಡ್ ಬಿಡ್ಬೇಕು. ಹ್ಮ್. ಇನ್ನು ಎಕ್ಸ್ಟ್ರಾ ಇನ್ನು ಒಂದು ಏನಂತಂದ್ರೆ, ನಾನು ಮನೆ ಮಧ್ಯಭಾಗದಲ್ಲಿ ನಿಂತಾಗ ಮ್ಯಾಕ್ಸಿಮಮ್ ಬೆಳಕು, ಸೂರ್ಯನ ಬೆಳಕು ಪೂರ್ವದಿಂದ ಬರಬೇಕು, ಉತ್ತರದಿಂದ ಬರಬೇಕು ಒಳಗೆ. ಹ್ಮ್. ಇಷ್ಟು ನೋಡ್ಕೊಂಡ್ಬಿಟ್ರೆ ನಿಮ್ಮ ವಾಸ್ತು ನೀವು ಚೆನ್ನಾಗಿ ಟ್ಯೂನ್ ಮಾಡಿದ್ರಿ ಅಂತ ಅರ್ಥ. ದೇವರ ಮನೆಯಲ್ಲಿ ಬಹಳನೇ ಮುಖ್ಯ. ಹಾಗಾಗಿ ದೇವರ ಮನೆ ವಾಸ್ತು ಹೇಗಿರ್ಬೇಕು? ದೇವರ ಮನೆ ಅಲ್ಲಿ ಏನ್ ಆಕ್ಟಿವಿಟಿ ಆಗ್ತಾ ಇದೆ ನಮ್ದು ಅಂತಂದ್ರೆ, ನಾವು ಎಲ್ಲದರಿಂದ ಡಿಟ್ಯಾಚ್ ಆಗಿ ಒಂದು ಕನೆಕ್ಷನ್ ಅಲ್ವಾ, ಇನ್ನೇನಿಲ್ಲ. ಪ್ರೇಯರ್ ಇರ್ಬೋದು, ಹಲವು ತರದಲ್ಲಿ ಮಾಡ್ತಾರೆ. ಕೆಲವರು ಧ್ಯಾನ ಮಾಡ್ಬೋದು, ಅಥವಾ ಕೆಲವರು ಪೂಜೆ ಪುನಸ್ಕಾರ ಮಾಡ್ಬೋದು, ಜಪ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆ ರೀತಿ ಆಕ್ಟಿವಿಟಿ ಮಾಡೋದಕ್ಕೆ ಜನರಲಿ ತುಂಬಾ ಪ್ರಶಸ್ತವಾದ ಜಾಗ ನಾರ್ತ್ ಈಸ್ಟರ್ನ್ ಡೈರೆಕ್ಷನ್. ಹ್ಮ್. ಅಲ್ಲಿ ಕೊಟ್ರೆ ತುಂಬಾ ಒಳ್ಳೇದು. ಹ್ಮ್. ಆದ್ರೆ ಏನಾಗಿದೆ ಅಂದ್ರೆ, ಈಗಿನ ಕಾಲದಲ್ಲಿ ಮನೆಗಳು ಚಿಕ್ಕದಿದೆ ಅಂತಂದು ಸಿಟಿಲಿ ಅರ್ಬನ್ ಲೈಫ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಹ್ಮ್. ಆಗೇನಾಗುತ್ತೆ, ಅಲ್ಲೊಂದು ದೇವರ ಮನೆ ಅಂತ ನಾವು ಕಟ್ಬಿಡ್ತೀವಿ. ಹ್ಮ್. ಆದ್ರೆ ನಾವು ವಾಸ್ತುಶಾಸ್ತ್ರವನ್ನ ಒಂದು ಸೈನ್ಸ್ ಅಂತ ನೋಡಿದ್ರೆ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎನರ್ಜಿ ಅಂಡ್ ಮ್ಯಾಟರ್ ಇವೆರಡಿದೆ ಅಲ್ಲ. ಎನರ್ಜಿ ಏನೋ ಪ್ಯೂರ್ ಎನರ್ಜಿ, ಇನ್ನು ಏನು ಮ್ಯಾನಿಫೆಸ್ಟ್ ಆಗಿಲ್ಲ.
ಇನ್ನು ವೆರಸ್ ಮ್ಯಾಟರ್ ಆಲ್ರೆಡಿ ಇಟ್ ಹ್ಯಾಸ್ ಮ್ಯಾನಿಫೆಸ್ಟೆಡ್, ಯು ಕ್ಯಾನ್ ಸಿ, ಯು ಕ್ಯಾನ್ ಟಚ್ ಅಲ್ವಾ. ಹಾಗೆ ಆ ಎನರ್ಜಿ ಪ್ರಭಾವ ಚೆನ್ನಾಗಿ ನಮಗೆ ಅಲ್ಲಿ, ಈಗ ನಾರ್ತ್ ಈಸ್ಟು ವೆರಿ ಪಾಸಿಟಿವ್ ಝೋನ್ ಅಂತ ಹೇಳ್ತೀವಿ. ಆ ಎನರ್ಜಿ ನಮ್ಗೆ ಜಾಸ್ತಿ ಬರಬೇಕು ಅಂದ್ರೆ ಅಲ್ಲಿ ಭಾರ ಕಡಿಮೆ ಹಾಕಬೇಕು. ಸೊ ಅಲ್ಲಿ ನಾವು ದೇವರ ಮನೆ ಕಟ್ಟಿ ಬಿಡೋದ್ರಿಂದ ಆ ವಾಲ್ಸ್, ಒಂದು ಸಣ್ಣ ಜಾಗದಲ್ಲಿ 4 ವಾಲ್ ಬಂದ್ಬಿಡುತ್ತೆ. ಸೊ ಆ ಎನರ್ಜಿ ನಮಗೆ ಸಿಗೋದೇ ಇಲ್ಲ. ಅದಕ್ಕೆ ನಾರ್ತ್ ಈಸ್ಟ್ ಪ್ರಶಸ್ತವಾದ ಜಾಗ ಆದ್ರೂ ಸಹ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬಾರ್ದು. ನೀವು ವುಡ್ ಅಥವಾ ಎನಿ ಲೈಟ್ ಮೆಟೀರಿಯಲ್, ಗ್ಲಾಸು ಅಷ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡು ದೇವ್ರ ಮನೆ ಅಲ್ಲಿ ನಾವು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇದರಲ್ಲಿ ಇನ್ನೊಂದು ಇದಿದೆ, ದೇವರ ಮನೆಯನ್ನು ನಾವು ಎಲ್ಲಿ ಬೇಕಾದ್ರೂ ಇಡ್ಬೋದು, ಎಲ್ಲಿ ಬೇಕಾದ್ರೂ ಇಡ್ಬೋದು, ಎಕ್ಸೆಪ್ಟ್ ಮಲ್ಗೋ ಕೋಣೆ ಅದ್ ಬಿಟ್ಬಿಟ್ಟು, ಯಾಕಂದ್ರೆ ಅಲ್ಲಿ ತಾಮಸಿಕ್ ಎನರ್ಜಿ, ಹಾಗಾಗಿ ಅಲ್ಲಿ ಇಡಕ್ ಆಗಲ್ಲ. 1 ರೂಮ್ ಟೆನಮೆಂಟ್ ಅಲ್ಲಿ ಏನ್ ಮಾಡೋದು ಅಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ, ಯಾವುದೋ ಒಂದು ಮೂಲೆಯಲ್ಲೇ ಇಟ್ಕೋಬೇಕಾಗತ್ತೆ. ಬಟ್ ದೇವರ ಮನೆ, ಅಡಿಗೆ ಮನೆಯಲ್ಲೂ, ಅದು ಸಾತ್ವಿಕ ಭೋಜನ ಮಾಡೋಂಥವ್ರ ಮನೇಲಿ ಅಡಿಗೆ ಮನೇಲಿ ಸಹ ಇಟ್ಕೋಬಹುದು, ಏನು ತೊಂದರೆ ಇಲ್ಲ. ಆದ್ರೆ ಹೇಗಿಡಬೇಕು ಅಂದ್ರೆ, ದೇವರನ್ನ ವಿಗ್ರಹಗಳನ್ನ ಇಡುವಾಗ ಅದು ಪೂರ್ವದ ಗೋಡೆ ಮೇಲೆ ಇರ್ಬೇಕು ಅಥವಾ ಪಶ್ಚಿಮದ ಗೋಡೆ ಮೇಲೆ ಇರಬೇಕು. ಈ 2 ಆಕ್ಸಿಸ್ ಅಲ್ಲೇ ಇರಬೇಕು. ಸೌತ್ ಮೇಲೆ ಅಂದ್ರೆ ದಕ್ಷಿಣದ ಮೇಲೆ ಇಡಬಾರ್ದು, ನಾರ್ತ್ ಮೇಲೆ ಇಡಬಾರ್ದು. ಈ ಒಂದು ಆಕ್ಸಿಸ್. ನೀವು ಟೆಂಪಲ್ಸ್ ನೋಡಿ, ನೀವು ಡೌಟ್ ಆದ್ರೆ ಅಥವಾ ನಿಮ್ಗೆ ಜ್ಞಾಪಕ ಬರ್ಲಿಲ್ಲ ಅಂದ್ರೆ, ನಿಮ್ಮ ಮನೆ ಸುತ್ತಮುತ್ತ ಇರೋ ಒಂದು ಒಳ್ಳೆ ಹಳೆ ಕಾಲದ ಟೆಂಪಲ್, ಈಗಿನ ಕಾಲದಲ್ಲ, ಹಳೆ ಟೆಂಪಲ್ ನೋಡಿದಾಗ ಅದ್ರಲ್ಲಿ ಈಸ್ಟ್ ವೆಸ್ಟ್ ಆಕ್ಸಿಸ್ ಅನ್ನೇ ಫಾಲೋ ಮಾಡ್ತಾರೆ, ಎಕ್ಸೆಪ್ಟ್ ದಕ್ಷಿಣಾಮೂರ್ತಿ. ಹಾಗೆ ಸೊ ದೇವರ ಮನೆಯನ್ನು ಎಲ್ಲಿ ಬೇಕಾದ್ರೂ ಬರ್ಬೋದು, ಮಲ್ಗೋ ಕೋಣೆಯಲ್ಲಿ ಇರಬಾರ್ದಷ್ಟೇ. ಅದಷ್ಟೇ ರೂಲ್, ತಮ್ಮ ರೂಲ್. ಮಲ್ಗೋ ಕೋಣೆಲಿ ದೇವ್ರ ಫೋಟೋ ಕೂಡ ಇಟ್ಕೊಳ್ಬಾರ್ದ? ದೇವರ ಫೋಟೋ ನೀವು ಬೆಳಿಗ್ಗೆ ಎದ್ದು ಆ ನೋಡ್ಬೇಕು, ಎದ್ದು ಕೂಡಲೇ ದೇವರ ಫೋಟೋ ಇಟ್ಕೊಳ್ಳಿ, ಏನಾಗೋದಿಲ್ಲ, ಆ ತರ ಏನಿಲ್ಲ. ಬಟ್ ಆಗಿದಷ್ಟು ಇಡೋದಿಲ್ಲ, ಯಾಕಂದ್ರೆ ಅಲ್ಲಿ ಈಚ್ ಝೋನ್ ಹ್ಯಾಸ್ ಇಟ್ಸ್ ಓನ್ ಆಕ್ಟಿವಿಟಿ. ನಾವು ಅದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ಬೇಕು. ಜನರಲ್ಲಿ ಇಡಬಾರ್ದು ಅಂತ ವಾಸ್ತುಶಾಸ್ತ್ರದಲ್ಲಿ ಯಾವ್ದು ರೂಲ್ ಇಲ್ಲ. ನಿಮ್ ಫೇವ್ರೆಟ್ ಪರ್ಸನ್ ಫೋಟೋಸ್ ಇಟ್ಕೊಳ್ತೀರಾ ಪಕ್ಕದಲ್ಲಿ ಅಲ್ವಾ, ಬೆಡ್ ಪಕ್ಕ. ಅದೇ ರೀತಿ ಗಣಪತಿ, ನಿಮ್ಗೆ ಏನು ಇಷ್ಟ ದೇವತೆ ಖಂಡಿತ ಇಟ್ಕೋಬಹುದು. ಈಗ ನಾರ್ಮಲ್ ಆಗಿ ಮಾತಾಡ್ತಾ ಅಗ್ನಿ ಮೂಲೆ, ಕುಬೇರ ಮೂಲೆ ಈ ತರ ಎಲ್ಲ ಹೇಳ್ತಾರಲ್ಲ, ಏನ್ ಹೀಗೆಲ್ಲ ಹೇಳಿದ್ರೆ ಅಂತ? ಈಗ ನೋಡಿ, ನಾನು ಹೇಳ್ದೆ ಈ ಮನೆ ಜಾಗ, ಅಥವಾ ಈಗ ಇಂಡಿಪೆಂಡೆಂಟ್ ಹೌಸ್ ಆದ್ರೆ ಮನೆ ಸುತ್ತಲೂ ಇರೋ ಜಾಗನೂ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಇದನ್ನ ನಾವು ವಾಸ್ತು ಪುರುಷ ಮಂಡಲ ಅಂತ ಕರಿತೀವಿ. ಅಂದ್ರೆ ಮಂಡಲ ಅಂತ ಹೇಳ್ತೀವಿ, ಆದ್ರೆ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಅಲ್ಲಿ ಇರುತ್ತೆ. ಎನರ್ಜಿ ಫ್ಲೋ ಯಾವತ್ತೂ ಸರ್ಕ್ಯುಲರೇ ಆಗೋದು. ಅದು ನೀವು ಇದು ಈವನ್ ನೈಸರ್ಗಿಕವಾಗಿ ನೋಡಿದಾಗ್ಲೂ ಹಾಗೇನೆ, ಇಟ್ ಗೋಸ್ ಇನ್ ಹೆಲಿಕಲ್ ಫ್ಯಾಷನ್, ಸರ್ಕ್ಯುಲರ್ ಇದ್ರಲ್ಲಿ ಆಗತ್ತೆ. ಅದಕ್ಕೆ ಮಂಡಲ ಅಂತ ಹೇಳ್ತಾರೆ. ವಾಸ್ತು ಪುರುಷ ಮಂಡಲನ ನಾವು ಕಟ್ ಮಾಡಿದಾಗ, ಅಂದ್ರೆ ಅದನ್ನು 9x9 ಗ್ರಿಡ್ ಮಾಡ್ತೀವಿ. ಟೋಟಲಿ 81 ಗ್ರಿಡ್ಸ್ ಇರುತ್ತೆ. ಒಂದೊಂದು ಗ್ರಿಡ್ ಅನ್ನು ಒಂದೊಂದು ದೇವತೆ ಹೆಸರಿಟ್ಟು ನಾವು ಐಡೆಂಟಿಫೈ ಮಾಡ್ತೀವಿ. ಅದ್ರ ಅರ್ಥ ಆ ಜಾಗವನ್ನ ಆ ದೇವತೆ ನೋಡ್ಕೊಳ್ಳುತ್ತೆ ಅಂತ ಖಂಡಿತ ಅಲ್ಲ. ಆ ದೇವತೆ ಹೆಸರನ್ನ ಕೇಳಿದಾಗ ನಮ್ಗೆ ಒಂದು ಗುಣ, ಧರ್ಮ, ಸ್ವಭಾವ ಮನ್ಸಿಗೆ ಬರುತ್ತೆ. ಅಂದ್ರೆ ಆ ಜಾಗದಲ್ಲಿರೋ ಎನರ್ಜಿ ಫೀಲ್ಡ್ ನ ಸ್ವಭಾವ ಆ ದೇವತೆ ಹೆಸರಿಂದ ನಮಗೆ ಸಾಂಕೇತಿಕವಾಗಿ ಗೊತ್ತಾಗ್ಬಿಡತ್ತೆ. ಸೊ ಹಾಗೆ ಆ ರೀತಿ ನೋಡಿದಾಗ ಈ ನಿಮ್ಮ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕು ಅಂತಂದ್ರೆ, ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಒಂದು ದೇವತೆ ಇದೆ, ಅದ್ರ ಹೆಸರು ಅಗ್ನಿ. ಅದಕ್ಕೆ ಅದನ್ನ ಅಗ್ನಿ ಮೂಲೆ ಅಂತ ಕರೀತಾರಷ್ಟೇ. ಅದೇ ರೀತಿ ಕುಬೇರ ಮೂಲೆ ಈಗ ಪ್ರಚಲಿತವಾಗ್ಬಿಟ್ಟಿದೆ. ಸೌತ್ ವೆಸ್ಟ್ ಕಾರ್ನರ್ ಗೆ ಕುಬೇರ ಮೂಲೆ ಅಂತ ಹೇಳ್ತಾರೆ. ಇದು ತುಂಬಾ ಒಳ್ಳೆ ಪ್ರಶ್ನೆ ಆಕ್ಚುಲಿ, ಯಾಕಂದ್ರೆ ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಸೌತ್ ವೆಸ್ಟ್ ಕಾರ್ನರ್ ಗೆ ಕುಬೇರ ಮೂಲೆ ಅಂತ ಹೇಳ್ತಾರೆ, ಆದ್ರೆ ಕುಬೇರ ಅಲ್ಲಿ ಇಲ್ವೇ ಇಲ್ಲ. ಅದು ನಾರ್ತ್ ಗ್ರಿಡ್ ತಗೊಂಡಾಗ ಸೆಂಟರ್ ಆಫ್ ದ ನಾರ್ತ್ ಇದೆ ಅಲ್ಲ, ಅದನ್ನು ಪ್ರೊಟೆಕ್ಟ್ ಮಾಡೋ ಆ ಜಾಗದಲ್ಲಿ ಇರೋ ದೇವತೆ ಹೆಸರು ಕುಬೇರ. ಕನೆಕ್ಷನ್ ಅಂದ್ರೆ ಕುಬೇರ ಈಸ್ ದ ದಿಕ್ಪಾಲಕ, ಆ ದಿಕ್ಕಿನ ಪಾಲಕ ನಾರ್ತ್ ಅಲ್ಲಿ, ಸೆಂಟರ್ ಆಫ್ ದ ನಾರ್ತ್. ಅದಕ್ಕೆ ನಾವು ಏನಾದ್ರು ವೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ಬಂದಾಗ ನಾವು ನಾರ್ತನ್ ಪೂಜೆ ಮಾಡ್ತೀವಿ, ಲಕ್ಷ್ಮಿ ಬರೋ ದಿಕ್ಕದು. ಹಾಗಾಗಿ ಕುಬೇರ ಮೂಲೆಯನ್ನ ಸೌತ್ ವೆಸ್ಟ್ ಅಂತ ತಿಳ್ಕೊಂಡಿರೋದು ತಪ್ಪು. ಬಹುಶಃ ಯಾಕೆ ಅದಕ್ಕೆ ಆ ರೀತಿ ಬಂದಿರ್ಬೋದು ಎಲ್ಲರೂ ಅಂತಂದ್ರೆ, ಯೂಶಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ಮಾಸ್ಟರ್ ಕಂಟ್ರೋಲ್ ಅಲ್ಲಿ ಎಲ್ಲಾ ಟ್ರೆಷರಿ ಅದು ಇದು ಇರುತ್ತೆ, ಸೇಫ್ಟಿ ಬಾಯ್ ಎಲ್ಲ ಇರುತ್ತೆ. ಹಾಗಾಗಿ ಅವನು ಕುಬೇರ ಅದನ್ನ ಕುಬೇರ ಮೂಲೆ ಅಂತ ತಿಳ್ಕೊಂಡಿರ್ಬೋದು ಜನ. ಈಗ ಮೇನ್ ಡೋರ್, ಮನೆಯ ಮುಖ್ಯ ದ್ವಾರ ತುಂಬಾ ಇಂಪಾರ್ಟೆಂಟ್. ಇದ್ರ ವಾಸ್ತು ಹೇಗಿರ್ಬೇಕು? ಇದು ಇನ್ಫ್ಯಾಕ್ಟ್ ತುಂಬಾ ಜನ ವಾಸ್ತುಶಾಸ್ತ್ರ ಸೈಂಟಿಫಿಕಾ ಅಲ್ವಾ
ಅಂತ ತುಂಬಾ ಈಗ್ಲೂನು ಕೇಳ್ತಾ ಇರ್ತಾರೆ ಪ್ರಶ್ನೆ, ಅಥವಾ ಕೇಳಲ್ಲ, ಒಳಗಡೆ ಇರುತ್ತೆ ಅವ್ರಿಗೆ. ಅದಕ್ಕೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಯಾಕೆ ಅದೇ ಜಾಗನ ನಾವು ಪ್ರಶಸ್ತವಾಗಿ ಚೂಸ್ ಮಾಡ್ತೀವಿ? ಒಂದೊಂದು ದಿಕ್ಕಲ್ಲಿ ಒಂದೊಂದು ಜಾಗ ಇದೆ. ಅದು ಇನ್ಫ್ಯಾಕ್ಟ್ ನನ್ಗೆ ಈಗಲೂ ಏನೋ ಐ ಆಮ್ ಗೆಟಿಂಗ್ ಗೂಸ್ ಬಂಪ್ಸ್ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ. ಇನ್ಫ್ಯಾಕ್ಟ್ ಇನ್ನು ನಾವು ವಾಸ್ತುಶಾಸ್ತ್ರದಲ್ಲಿ ಏನ್ ಮಾಡ್ತಾ ಇದ್ದೀವಿ, ಹೊರಗಡೆ ಇರೋ ಎನರ್ಜಿ ನೈಸರ್ಗಿಕವಾಗಿ ಯಾವ ರೀತಿ ಹರಿತಾ ಇದೆ ಅದನ್ನ ಅರ್ಥ ಮಾಡ್ಕೊಂಡು ವಿ ಆರ್ ಟ್ರೈಂಗ್ ಟು ಮಿಮಿಕ್. ಒಳಗಡೆನೂ ಅದೇ ಮಾಡಿದ್ರೆ ಅಲ್ಲಿ ಇರುವ ಸಮತೋಲನ ಇಲ್ಲಿ ಸಹ ಬರುತ್ತೆ. ದಟ್ ಈಸ್ ದ ಲಾಜಿಕ್. ಆ ಥರ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ನೇಚರಲ್ಲಿ ಏನಾಗ್ತಾ ಇದೆ ಗೊತ್ತಾ? ಈಗ ನೀವು ಒಂದು ಗಿಡ, ಸಂಬಂಧ ಇದೆ ಹೇಳ್ತಾ ಇದ್ದೀನಿ. ಒಂದು ಗಿಡ ತಗೊಳ್ಳಿ, ಒಂದು ಗಿಡದಲ್ಲಿ ಒಂದಷ್ಟು ಎಲೆಗಳು ಬಂದಿದೆ ಅಂತ ತಿಳ್ಕೊಳ್ಳಿ. ಒಂದು ದಾಸವಾಳ ಅಂತ ತಿಳ್ಕೊಳ್ಳೋಣ ಎಕ್ಸಾಂಪಲ್ಗೆ, ಕಣ್ಣಿಗೆ ಬರಲಿ ನಿಮಗೆ. ಒಂದು ಎಲೆ ಬಂದಿರುತ್ತೆ, ನೆಕ್ಸ್ಟ್ ಎಲೆ, ಅದರ ನೆಕ್ಸ್ಟ್ ಎಲೆ ಅದೇ ಲೈನಲ್ಲಿ ಇರತ್ತಾ? ಇರಲ್ಲ. ಏನೋ ಒಂದ್ ಸ್ವಲ್ಪ ಈ ಕಡೆಯಿಂದ ಇಲ್ಲೊಂದಿರುತ್ತೆ, ಇನ್ನೊಂದು ಈ ಕಡೆ ಇರುತ್ತೆ, ಇನ್ನೊಂದು ಈ ಕಡೆ ಇರುತ್ತೆ. ಯಾಕೆ ಅಂದ್ರೆ ಎಲ್ಲಾ ಎಲೆಗಳು ಅನ್ಫರ್ಲ್ ಆದಾಗ ಬಿಸಿಲು ಎಲ್ಲದಕ್ಕೂ ಸರಿಯಾಗಿ ಬೀಳಲಿ ಅಂತ ನೇಚರೇ ಆ ರೀತಿ ಸೃಷ್ಟಿ ಮಾಡಿದೆ. ಆದರೆ ನೀವು ಅದನ್ನು ಮೆಜರ್ ಮಾಡಿ ನೋಡಿದಾಗ ದೇರ್ ಈಸ್ ಒನ್ ರೇಷಿಯೋ. ಇಟ್ ಈಸ್ ನೋನ್ ಅಸ್ ಗೋಲ್ಡನ್ ರೇಷಿಯೋ ಅಂತ. 1:1.618 ಇದರಲ್ಲಿ ಆಂಗಲ್ ಹೀಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಹೆಲಿಕಲ್ ಮೂವ್ಮೆಂಟ್ ಅಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ಸೇಮ್ ಥಿಂಗ್ ನಾವು ಇಲ್ಲಿ ಕಾಪಿ ಮಾಡಬೇಕು. ನೇಚರ್ ಇದ್ದ ಹಾಗೆ ಇಲ್ಲಿ ನಾವು ಮನೆಯನ್ನ ಮಾಡ್ಬಿಡ್ಬೇಕು. ದಟ್ ಈಸ್ ದ ಫೋಕಸ್ ವಾಸ್ತುಶಾಸ್ತ್ರದಲ್ಲಿ. ಸೊ ಮೇನ್ ಡೋರ್ ಪೊಸಿಷನ್ ನಮ್ಗೆ ಯಾವಾಗ್ಲೂ ನಾವು ಹೇಳಿದ್ನಲ್ಲ 9x9 ಗ್ರಿಡ್ ಮಾಡಿರ್ತೀನಿ. ನಾನು ಇಷ್ಟನ್ನ ನೋಡ್ತಾ ಇದ್ದೀನಿ, ಎಲ್ಲಿ ಮೇನ್ ಡೋರ್ ಕೊಡ್ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. 9 ಭಾಗ ಮಾಡಿದೀವಿ. ಆಗ ನಾವು ಯಾವಾಗ್ಲೂ ರೂಲ್ ಪ್ರಕಾರ 4ನೇ ಗ್ರಿಡ್ ನಾನ್ ಮನೆ ಒಳಗ್ ನಿಂತ್ಕೊಂಡು ನೋಡಿದಾಗ ಎಡಗಡೆಯಿಂದ ಕೌಂಟ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈಸ್ಟ್ ಕಡೆ ನೋಡುವಾಗ ನಾರ್ತ್ ಈಸ್ಟ್ ಇಂದ ಶುರು ಮಾಡ್ತೀನಿ. 1 2 3 4 ಅಂತ. ಆ 4ನೇ ಗ್ರಿಡ್ ಅಲ್ಲೇ ಬರ್ಬೇಕು ಮೇನ್ ಡೋರ್ ಅಂತ ಒಂದು ರೂಲ್ ಇದೆ. ಇದರಿಂದ ಏನಾಯ್ತು ಅಂದಾಗ ಈ ಕಡೆ 3, ಈ ಕಡೆ 5 ಡಿವಿಷನ್ ಆಯ್ತು. 4ನೇ ಗ್ರಿಡ್ ಅಲ್ಲಿ ನಾವು ಈ ಎರಡರನ್ನ ನಾವು ಕಂಪೇರ್ ಮಾಡಿದಾಗ 1:1.618 ಆಟೋಮ್ಯಾಟಿಕ್ ಆಗಿ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಹೌ ನೇಚರ್ ಅನ್ನು ಕಾಪಿ ಮಾಡೋ ಒಂದು ವಿಧಾನ ಇದು. ಹಾಗಾಗಿ ಮೇನ್ ಡೋರ್ ಪೊಸಿಷನ್ ಇಸ್ ವೆರಿ ವೆರಿ ಅಕ್ಯುರೇಟ್ ಆಗಿ ಇರಬೇಕು, ಅಲ್ಲೇ ಇರಬೇಕು. ಆಗ ನಮಗೆ ಸುಲಭವಾಗಿ ಅಬಂಡೆನ್ಸ್ ಜೊತೆ ಕನೆಕ್ಷನ್. ಈಗ ನಾವು ನೇಚರ್ ಜೊತೆ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಸೇಮ್ ಅದೇ ರೀತಿ ಅದರ ಫ್ರೀಕ್ವೆನ್ಸಿಯನ್ನೇ ನಾವು ಸಹ ಮಾಡಿದಾಗ ನೇಚರಲ್ಲಿರೋ ತಾಕತ್ ನಮಗ್ ಸಿಗುತ್ತೆ. can tap into it, abundance. So that is why a main door position important. ಇನ್ನು ನಿಮ್ಮ ಬೇರೆ ಅದಕ್ಕೆ ರಿಲೇಟೆಡ್ ಪ್ರಶ್ನೆಗೆ ಹೇಳಬೇಕು ಅಂತಂದ್ರೆ ಆ ಜಾಗದಲ್ಲಿ ಇರಬೇಕು, ಅದಕ್ಕೊಂದು ಉದ್ದ ಅಗಲ ಅದೆಲ್ಲ ರೂಲ್ ಇದೆ. ಎಷ್ಟು ಅಗಲ ಇರುತ್ತೆಯೋ ಉದ್ದ ಆದ್ರೆ ಡಬಲ್ ಇರಬೇಕು. ಡಬಲ್ ಜಾಸ್ತಿ ಇರಬಾರ್ದು. ಎಷ್ಟು ಇವಾಗ 3 feet ಅಗಲ ಇತ್ತು ಅಂದ್ರೆ 6 feet ಹೈಟ್ ಬರಬೇಕು. ಆ ರೀತಿ ಒಂದು ರೂಲ್ ಇದೆ. ಮತ್ತೆ ನೀವು ಈ 2 leaf ಇಟ್ಕೊಳ್ಬಹುದು, ಬಟ್ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಒಂದೇ ಲೀಫ್ ಇರುತ್ತೆ. ಸೆಕ್ಯೂರಿಟಿ ಲಾಕಿಂಗ್ ಎಲ್ಲ ಈಸಿ ಆಗ್ಲಿ ಅನ್ಬಿಟ್ಟು ಅದು ಪರ್ಮಿಟೆಡ್, ಓಕೆ, ನೋ ಪ್ರಾಬ್ಲಮ್. ಆದ್ರೆ ರೂಲ್ ಏನಂದ್ರೆ ನಾನು ಹೊರಗಡೆ ನಿಂತು ಅದನ್ನು ತೆಗೆದಾಗ ಕ್ಲಾಕ್ ವೈಸ್ ಗಡಿಯಾರದ ದಿಕ್ಕಿನಲ್ಲಿ ಓಪನ್ ಆಗ್ಬೇಕು ಅಂತ. ಇಲ್ಲಿ ಸಹ ಒಂದು ಬ್ಯೂಟಿಫುಲ್ ಫಿಸಿಕ್ಸ್ ಕಾನ್ಸೆಪ್ಟ್ ಇದೆ. ಏನಂತಂದ್ರೆ ನೀವು ಪ್ರಪಂಚದಲ್ಲಿ ಹೊರಗಡೆ ನಿಸರ್ಗದಲ್ಲಿ ಹೇಗೆ ಎನರ್ಜಿ ಮೂವ್ ಆಗತ್ತೆ, ಎನಿ ಎನರ್ಜಿ, ಗುಡ್ ಎನರ್ಜಿ ಅಂತ ನಾವೇನ್ ಹೇಳ್ಬೇಕಾದ್ರೆ ಅದು ಯಾವಾಗ್ಲೂ ಕ್ಲಾಕ್ ವೈಸ್ ಅಲ್ಲೇ ಹೋಗ್ಬೇಕು. ನೀವು ದೇವಸ್ಥಾನ ಸುತ್ತಲೂ ಯಾಕೆ ಕ್ಲಾಕ್ ವೈಸ್ ಹೋಗ್ತೀರಾ ಅಲ್ವಾ? ಆಂಟಿ ಕ್ಲಾಕ್ ವೈಸ್ ಯಾಕೆ ಹೋಗಲ್ಲ? ಸೊ ದಿರ್ ಇಸ್ ಅ ರೀಸನ್. ನೇಚರ್ ಹಂಗಿದೆ, ಸೊ ವಿ ಹ್ಯಾವ್ ಟು ಫಾಲೋ. ಯಾಕೆ ಅಂತ ಕೇಳಿದ್ರೆ ಅದು ಒಂದು ಮೂರ್ಖತೆ ಪ್ರಶ್ನೆ ಆಗತ್ತೆ. ಸೊ ಅದೇ ರೀತಿ ಇಲ್ಲಿ ಬಾಗಿಲು ಸಹ ಅದೇ ರೀತಿ ಕ್ಲಾಕ್ ವೈಸ್ ಓಪನ್ ಮಾಡ್ಬೇಕು ಅಂತ ಒಂದು ರೂಲ್ ಇದ್ರೆ ಇದೇ ಕಾರಣ. ಎನರ್ಜಿ ಹೇಗಿದೆ ಹೊರಗೆ ಅದೇ ರೀತಿ ಮನೆ ಒಳಗೂ ಬರ್ಬೇಕು. ಹೀಗೆ ತೆಗೆದಾಗ ಕ್ಲಾಕ್ ವೈಸ್ ಓಪನ್ ಆದಾಗ ಪಾಸಿಟಿವ್ ಎನರ್ಜಿ ಒಳಗ್ ಬರುತ್ತೆ. ಆಂಟಿ ಕ್ಲಾಕ್ ವೈಸ್ ಮಾಡಿದಾಗ ನ್ಯಾಚುರಲಿ ವಾಟ್ ಎವರ್ ಮೂವ್ಸ್ ಇನ್ ವಿಲ್ ನಾಟ್ ಬಿ ಸೋ ಪಾಸಿಟಿವ್. ಆ ರೀತಿ ಒಂದು ಕಲ್ಪನೆ ಇದೆ. ಮೇನ್ ಡೋರ್ ಪೊಸಿಷನ್ ಇಂಪಾರ್ಟೆಂಟ್. ಇನ್ನು ಕೆಲವಿದೆ ತುಂಬಾ ರೂಲ್ಸ್ ಇದಾವೆ. ಏನಂದ್ರೆ ಸಿಂಪಲ್, ಇದು ತುಂಬಾ ಕಡೆ ನೀವು ನೋಡಿರ್ತೀರಾ. ಈಗ ಗೇಟ್ ತೆಗಿತೀವಿ, ಮೇನ್ ಕಾಂಪೌಂಡ್ ಅಲ್ಲಿ ಒಂದು ಗೇಟ್ ಇರುತ್ತಲ್ವಾ, ಗೇಟ್ ಇಂದ ಮನೆ ಒಳಗ್ ಬರುವಾಗ ಹೇಗೆ ಬರ್ಬೇಕು ಅಂತಾನು ಒಂದು ರೂಲ್ ಇದೆ. ಅಂದ್ರೆ ನಾನೀಗ ಪೂರ್ವದಲ್ಲಿಂದ ಗೇಟ್ ಇದೆ, ಪೂರ್ವದಲ್ಲಿ ಒಳಗ್ ಬರ್ತಾ ಇದ್ದೀನಿ. ಒಳಗ್ ಬರ್ತಾ ಇದ್ದಾಗ ಡೈರೆಕ್ಟ್ ಲೈನ್ ಅಲ್ಲಿ ಇರಬಾರ್ದು. ಬಾಗಿಲು ಗೇಟು, ಮುಂಬಾಗಿಲು ಗೇಟು ಒಂದೇ ಲೈನ್ ಅಲ್ಲಿ ಇರಬಾರ್ದು. ಎನಿಥಿಂಗ್ ದಟ್ ಗೋಸ್ ಇನ್ ಅ ಸ್ಟ್ರೈಟ್ ಲೈನ್
ಆರೋ ತರ ಬಂದು ಹೊಡೆಯುತ್ತೆ, ಚುಚ್ಚುತ್ತೆ, ನಮಗೆ ಇದು ಘಾತಿ ಆಗತ್ತೆ, ಅಂದ್ರೆ ಏಟ್ ಬೀಳತ್ತೆ ಮೈಗೆ. ಅದೇ ರೀತಿ ವಾಸ್ತು ಪುರುಷನಿಗೂ ಏಟ್ ಬೀಳುತ್ತೆ. ಎನರ್ಜಿ ಇಂಪ್ಯಾಕ್ಟ್ ಆ ರೀತಿ ಇರಬಾರ್ದು. ಈಗ ನೀವು ಚಿಕ್ಕವರಿದ್ದಾಗ ಬಾಲ್ ಕ್ಯಾಚ್ ಮಾಡಿರ್ತೀರಾ ಅನ್ಕೊಳ್ಳಿ. ಹೌದು. ಬಾಲ್ ಕ್ಯಾಚ್ ಮಾಡಿದಾಗ ಫಾಸ್ಟ್ ಬಾಲ್ ಬಂದಾಗ ಹೀಗೆ ಹಿಡ್ಕೊಂಡಾಗ ಸರಿಯಾಗಿ ಹೊಡೆಯುತ್ತೆ. ಹೌದು. ಅದೇ ನೀವು ಹೀಗ್ ತಗೊಳ್ಳಿ ಹೌದು. ಅಲ್ವಾ, ಮಾಡಿರ್ತೀವಿ. ಹೌದು. ಸೊ ಮೂವ್ಮೆಂಟ್ ಶುಡ್ ಬಿ ಕರ್ವಿಲೀನಿಯರ್ ಅಂತ ಹೇಳ್ತಾರೆ. ಆ ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ವಾಸ್ತುಶಾಸ್ತ್ರದಲ್ಲಿ ಸೈನ್ಸ್ ಅಡಗಿದೆ. ನೋಡಕ್ಕೆ ಒಂದ್ ಕಣ್ಬೇಕಷ್ಟೆ. ಹೌದು. ಈಗ ಎಲ್ರಿಗೂ ಬೇಕಾಗಿರೋದು ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿಯನ್ನ ಮನೆ ಕರೆಸ್ಕೋಬೇಕು ಅಂದ್ರೆ ವಾಸ್ತು ಪ್ರಕಾರ ಏನ್ ಮಾಡ್ಬೇಕು? ಮಹಾಲಕ್ಷ್ಮಿ ಮನೆಯಲ್ಲಿ ಯಾರು ಮಹಾಲಕ್ಷ್ಮಿ? ತಾಯಿ. ತಾಯಿ. ತಾಯಿಯನ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಆಟೋಮ್ಯಾಟಿಕ್ ಆಗಿ ಮನೆಯಲ್ಲಿ ಲಕ್ಷ್ಮಿ ಹೊಳೆಯೇ ಹರಿಯುತ್ತೆ. ಅದು ನನ್ನ ಅನುಭವ. ಯಾಕೆ ಅಂತ ಹೇಳ್ತೀನಿ, ಇದಕ್ಕೆ ಈವನ್ ಸಿದ್ಧಾಂತಗಳ ಸಪೋರ್ಟ್ ಸಹ ಇದೆ. ಯಾಕೆಂದ್ರೆ ಸಿಂಪಲ್, ನಾರ್ದರ್ನ್ ಡೈರೆಕ್ಷನ್ ಕನೆಕ್ಷನ್ ಲಕ್ಷ್ಮಿಗಿದೆ. ಲಕ್ಷ್ಮಿ ಬಂದ್ರೆ ಆ ದಿಕ್ಕು ಚೆನ್ನಾಗಿರ್ಬೇಕು ಅಂತ ತಾಯಿಗೂ ಅದೇ ದಿಕ್ಕನ್ನ ಕೊಟ್ಟಿದ್ದಾರೆ. ಸೊ ಇಟ್ಸ್ ಸಿಂಬಾಲಿಕ್. ಯಾವ ಮನೆಯಲ್ಲಿ ತಾಯಿ ಸುಖವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ, ಅಂತ ಮನೆಯಲ್ಲಿ ಲಕ್ಷ್ಮಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅರ್ಥ. ಮೊದಲನೇ ಕಾರಣ ಅದು. ಸೆಕೆಂಡು, ನಮ್ಮ ನಾರ್ದರ್ನ್ ದಿಕ್ಕಿರುತ್ತಲ್ಲ, ಮನೆಯಲ್ಲಿ ನಾರ್ದರ್ನ್ ದಿಕ್ಕನ್ನ ಗುರ್ತಿಸೋದು. ಹೇಗ್ ಗುರ್ತಿಸ್ತೀರಾ? ಅದಕ್ಕೆ ನಾವು ಕಂಪಾಸ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರೋದು 0 ಡಿಗ್ರಿ ನಾರ್ತ್ಗೆ. ಎಲ್ಲರಿಗೂ ಗೊತ್ತಾಗ್ಬೇಕು ಅಂದ್ಬಿಟ್ಟು ಮನೆ ಮಧ್ಯ ನಿಂತ್ಕೊಳ್ಳೋದು. ಕಂಪಾಸ್ ನೋಡಿದಾಗ 0 ಡಿಗ್ರಿ ನಾರ್ತ್ ಸಿಕ್ಕುತ್ತೆ. ಆ ದಿಕ್ಕಲ್ಲಿಂದ ತುಂಬಾ ಲೈಟ್ ಒಳಗ್ ಬರ್ತಾ ಇರ್ಬೇಕು. ಅಂದ್ರೆ ಏನರ್ಥ ಅಂತಂದ್ರೆ, ಆ ಲೈಟ್ ಒಳಗ್ ಬರೋದು ಅಂದ್ರೆ ಏನು? ನಾರ್ತ್ ಅಲ್ಲಿ ಸೂರ್ಯ ಇರೋದೇ ಇಲ್ಲ. ಈಸ್ಟ್ ಅಲ್ಲಿ ಇರ್ತಾನೆ, ಸೌತ್ ಅಲ್ಲಿ ಇರ್ತಾನೆ, ವೆಸ್ಟ್ ಅಲ್ಲಿ ಮುಳುಗ್ ಬಿಡ್ತಾನೆ. ನಾರ್ತ್ ಅಲ್ಲಿಂದ ಏನ್ ಬೆಳಕ್ ಬರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ನಾನು ಆಗ್ಲೇ ಹೇಳ್ದೆ, ಎನರ್ಜಿ ಮತ್ತೆ ಮ್ಯಾಟರ್ಗೂ ಸಂಬಂಧ. ಸೊ ನಮ್ಗೆ ಅಲ್ಲಿಂದ ಯಾವುದೇ ಒಂದು ಬೆಳಕು ಒಳಗ್ ಬಂತು ಅಂದ್ರೆ ಏನರ್ಥ ಅಂದ್ರೆ, ಅಲ್ಲಿ ಕಿಟಕಿ ಇದೆ ಅಂತ ಅರ್ಥ ಅಲ್ವಾ? ಅಂದ್ರೆ ಕಿಟಕಿನ ನಾವು ಒಂದು ಟೂಲ್ ತರ ಯೂಸ್ ಮಾಡ್ತೀವಿ ವಾಸ್ತುಶಾಸ್ತ್ರದಲ್ಲಿ. ಗೋಡೆಯ ಭಾರವನ್ನ ಕಡಿಮೆ ಮಾಡೋದಕ್ಕೆ ಉಪಯೋಗಿಸೋ ಒಂದು ಟೂಲು. ಒಂದು 6 ಅಡಿ 4 ಅಡಿ ಒಂದು ಕಿಟಕಿ ನಾನು ಮಾಡ್ಬಿಟ್ಟಾಗ ಅಷ್ಟು ಜಾಗದ ಬ್ರಿಕ್ಸ್ ನಾನು ರಿಪ್ಲೇಸ್ ಮಾಡಿದೀನಿ. ಹಾಗಾಗಿ ಅಲ್ಲಿ ಭಾರ ಆಟೋಮ್ಯಾಟಿಕ್ ಆಗಿ ಕಮ್ಮಿ ಆಯ್ತು. ಭಾರ ಕಮ್ಮಿ ಆಯ್ತು ಅಂತಂದ್ರೆ ಎನರ್ಜಿ ಜಾಸ್ತಿ ಆಗತ್ತೆ, ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳೋದು ಕಿಟಕಿ ಎಲ್ಲಿರ್ಬೇಕೋ ಅಲ್ಲಿರ್ಬೇಕು ಅಂತ. ಸೊ ಈಗ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಆ ದಿಕ್ಕಿನಲ್ಲಿ ನಾವು ಅನ್ನೆಸೆಸರಿಯಾಗಿ, ಈಗ ನಮ್ಗೆ ಒಂದು ಹವ್ಯಾಸಗಳಿರುತ್ತೆ ಒಬ್ಬೊಬ್ಬರಿಗೆ, ಲೇಡೀಸ್ ಎಸ್ಪೆಷಲಿ ಮನೆಯನ್ನ ಬ್ಯೂಟಿಫೈ ಮಾಡ್ಬೇಕು ಅಂತ ಒಂದು ತುಂಬಾ ಸುಂದರವಾಗಿರೋ ಕಲ್ಲಿನ ಕೆತ್ತನೆ ಇರೋ ವಿಗ್ರಹ ಅಲ್ಲಿ ಇಟ್ಟಿರ್ತೀವಿ, ನಾರ್ತ್ ಅಲ್ಲಿ ಇಟ್ಟಿರ್ತೀವಿ. ಅದನ್ನ ತೆಗೆದ್ಬಿಟ್ಟು ಸೌತ್ ಅಲ್ಲಿ ಇಟ್ಕೊಳ್ಳಿ ಅಥವಾ ಪಶ್ಚಿಮಕ್ಕೆ ಇಟ್ಕೊಳ್ಳಿ, ಅಲ್ಲಿ ಭಾರ ಕಮ್ಮಿ ಮಾಡಿ ಅಷ್ಟೇ ನಾ ಹೇಳೋದು. ನಾರ್ತ್ ಅನ್ನು ಐಡೆಂಟಿಫೈ ಮಾಡ್ಕೊಳ್ಳಿ, ಆ ದಿಕ್ಕಿನಲ್ಲಿರುವ ಎಲ್ಲಾ ಅನ್ನೆಸೆಸರಿ ಭಾರಗಳನ್ನ ತೆಗೀರಿ. ಅದು ಮೊದಲ 2ನೇ ಪಾಯಿಂಟ್. ಇನ್ನು 3ನೇ ಪಾಯಿಂಟ್ ಹೇಳ್ಬೇಕು ಅಂದ್ರೆ, ನೀವಿನ್ನೂ ಮನೆಯೆಲ್ಲ ತಗೊಂಡಿಲ್ಲ, ನೋಡ್ತಾ ಇದ್ದೀರಾ ಅಂದಾಗ ಆ ದಿಕ್ಕಿನಲ್ಲಿ ಖಂಡಿತವಾಗಿ ಒಂದು ಬಾಲ್ಕನಿ ಅಥವಾ ಓಪನ್ನೆಸ್ ಇರಬೇಕು, ಅಥವಾ ಏನಿಲ್ಲ ಅನ್ನೋ ಒಂದು ಕಿಟಕಿ ಆದ್ರೂ ಇರ್ಲೇಬೇಕು. ಫುಲ್ ಕಾಮನ್ ವಾಲ್ ಇರೋ ಹಾಗೆ ಇರಬಾರ್ದು. ಆ ಕಡೆ ಬಾಗ್ಲೇ ಇದ್ಬಿಟ್ರೆ? ಬಾಗ್ಲಿದ್ರೆ ಒಳ್ಳೇದು, ಆದ್ರೆ ಬಾಗ್ಲು ಯಾವಾಗ್ಲೂ ಮುಚ್ಕೊಂಡಿರ್ತೀವಿ ಅನ್ಕೊಳ್ಳಿ, ಆಗ ಪ್ರಯೋಜನ ಇಲ್ಲ. ಅಕಸ್ಮಾತ್ ಬಾಗ್ಲಿತ್ತು ಅನ್ಕೊಳ್ಳಿ, ಅದಕ್ಕೊಂದು ಡಮ್ಮಿ ಡೋರ್ ಹಾಕ್ಬಿಡೋದು. ಸೆಕ್ಯೂರಿಟಿಗೆ ಒಂದು ಗ್ರಿಲ್ ಗೇಟ್ ಹಾಕ್ಬಿಟ್ಟು ಬಾಗಲ್ ತೆಗೆದ್ಬಿಟ್ಟು ಬೆಳಗಿನ ಸಾಯಂಕಾಲ ಓಪನ್ ಇಟ್ಕೋಬಹುದು. ಶಿಯರ್ ಕರ್ಟನ್ಸ್ ಹಾಕೋಬಹುದು ಪ್ರೈವಸಿಗೋಸ್ಕರ. ಆ ರೀತಿ ಎಲ್ಲ ಸ್ವಲ್ಪ ಟ್ವೀಕ್ ಮಾಡ್ಬೇಕಾಗತ್ತೆ ಈ ರೂಲ್ಸ್ ಅನ್ನ. ಮಾಡೋದ್ರಿಂದ ಎನರ್ಜಿ ಚೆನ್ನಾಗಿರುತ್ತೆ. ಓಕೆ, ಖಂಡಿತವಾಗ್ಲು. ಈಗ ನಮ್ಮ ಮನೆಯಲ್ಲಿ ಅಥವಾ ನಾವಿರುವಂತ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ನಾವ್ ಹೇಗ್ ಕಂಡು ಹಿಡ್ಕೊಳ್ಳೋದು? ಒಳ್ಳೆ ಪ್ರಶ್ನೆ. ಏನ್ ಗೊತ್ತಾ, ಈಗ ನಾನು ತುಂಬಾ ಸ್ನೇಹ ಜೀವಿ, ನಮ್ಮ ಮನೇಲಿ ಇರೋರೆಲ್ಲ ಹಾಗೆ ಇದ್ದಾರೆ, ನಮ್ಮ ಮಕ್ಕಳನ್ನು ನಾವು ಹಾಗೆ ಬೆಳೆಸಿರ್ತೀವಿ. ಆದ್ರೂ ಸಹ ಮನೆಯಲ್ಲಿ ಕಿಟಿಕಿಟಿ, ಯಾವಾಗ್ಲೂ ಏನಾದ್ರೂ ಜಗಳ ಆಗ್ತಾ ಇರತ್ತೆ, ಕಾರಣ ಇಲ್ಲದೆ ಆರ್ಗ್ಯುಮೆಂಟ್ ನಡೀತಾ ಇರುತ್ತೆ, ಮನಃಶಾಂತಿ ಇರಲ್ಲ, ನಿದ್ದೆ ಬರಲ್ಲ, ಕೆಲಸದಲ್ಲಿ ಪ್ರೋಗ್ರೆಸ್ ಇರಲ್ಲ, ಮತ್ತೆ ಸುತ್ತಮುತ್ತ ನೇಬರ್ಸ್ ಜೊತೆ ಸಂಪರ್ಕ ಚೆನ್ನಾಗಿಲ್ಲ. ಅಂದ್ರೆ ನಿಮ್ಗೆ ಅನ್ಸುತ್ತೆ ಪ್ರತಿಯೊಂದು ವಿಷಯದಲ್ಲೂ ಒಂದು ಡಿಲೇ ಅಂತ ಇರುತ್ತೆ, ಏನೇ ಮಾಡಕ್ ಹೋದ್ರೂ ಅಡೆತಡೆಗಳು ಜಾಸ್ತಿ ಇರುತ್ತೆ. ಈ ತರ ಎಲ್ಲ ಆಗ್ತಾ ಇದ್ರೆ ವಾಸ್ತು ದೋಷ ಇದೆ ಅಂತ ಅರ್ಥ.
ಜೀವನದಲ್ಲಿ 3 ತರ ತೊಂದರೆಗಳು ಬರುತ್ತೆ. ನಾವು ತಾಪತ್ರಯ ಅಂತ ಹೇಳ್ತೀವಲ್ವಾ, ಆ 3ರಲ್ಲಿ ಯಾವುದೇ ಒಂದಿದ್ರೂ ವಾಸ್ತುದೋಷ ಇದೆ ಅಂತ. ಒಂದು ಬಾಡಿಲಿ ಪ್ರಾಬ್ಲಮ್, ದೈಹಿಕವಾಗಿ ಸ್ವಾಸ್ಥ್ಯ ಇಲ್ಲದೆ ಇರೋದು. ಎರಡನೇದು ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರೋದು, ನಿದ್ದೆ ಮಾಡಿದ್ರೆ ನಿದ್ದೆ ಇನ್ಸಾಮ್ನಿಯಾ. ಈಗ ನೋಡಿ ಎಲ್ಲರೂ ಈ ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ಇಂದ ನಿದ್ದೆ ತುಂಬಾ ಕಮ್ಮಿ. ನಿದ್ದೆ ಕಡಿಮೆ ಆದಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಶುರು ಆಗುತ್ತೆ. ಅಗೇನ್ ಎಲ್ಲ ಕನೆಕ್ಟೆಡ್. ಹಾಗೆ ಆ ಥರ ಏನಾದರೂ ಇದ್ದಾಗ, ಮಾನಸಿಕವಾಗಿ ತೊಂದರೆ, ಯೋಚನೆ ಎಲ್ಲ ಇದ್ದಾಗ. ಇನ್ನು 3ನೇದು ಸ್ಪಿರಿಚುವಲಿ ನಮಗೆ ಒಂಥರ ಕನೆಕ್ಟೇ ಮಾಡೋಕ್ಕಾಗ್ತಾ ಇರಲ್ಲ. ನಮ್ಮ ಗೋಲ್ ಏನಿರುತ್ತೆ ಲೈಫಲ್ಲಿ, ನಾವು ಏನೋ ಒಂದು ಕಾಸನ್ನ ನಾವು ಐಡೆಂಟಿಫೈ ಮಾಡ್ಕೊಂಡಿರ್ತೀವಿ, ಇದೇ ನನ್ನ ಜೀವನದ ಗುರಿ ಅಂತ. ಆದರೆ ಅದನ್ನು ರೀಚ್ ಮಾಡೋಕ್ಕೆ ಆಗ್ತಾನೇ ಇರಲ್ಲ. ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ನಾವು ಖಂಡಿತವಾಗ್ಲೂ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ತಿಳ್ಕೊಬೋದು. ನೆಗೆಟಿವ್ ಎನರ್ಜಿ ಬಗ್ಗೆ ಆದ್ರೆ? ನೆಗೆಟಿವ್ ಎನರ್ಜಿ, ಅದಕ್ಕೆ ಕೆಲವು ಹಿಂದಿನ ಕಾಲದಲ್ಲಿ ಅವೆಲ್ಲ ನಮ್ಮ ದಿನನಿತ್ಯದ ಇದರಲ್ಲೇ ಎಲ್ಲ ಕೆಲಸಗಳಲ್ಲಿ ಅದಕ್ಕೆಲ್ಲ ಒಂದು ಉಪಾಯಗಳ ತರ ಇರ್ತಾ ಇತ್ತು. ನೆಲ ಒರೆಸುವಾಗ ಒಂದ್ ಹಿಡಿ ಉಪ್ಪು ಹಾಕೊಳ್ಳೋದು, ಆಯ್ತಾ? ನಾನ್ ಮಾಡೋದು, ದಿನ ಮಾಡ್ತೀನಿ ನಾನು. ಸೊ ನೆಲ ಹಾಕೋ ಕೆಲಸದವ್ರಿಗೆ ಹೇಳ್ಬಿಡೋದು, ಒಂದ್ ಹಿಡಿ ಉಪ್ಪು ಹಾಕೊಳ್ಳಿ ಅಂತ. ನಾವು ಸ್ನಾನ ಮಾಡುವಾಗ ಲಾಸ್ಟ್ ಒಂದ್ ಮಗ್ಗಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು, ಉಪ್ಪಿಗೆ ಈ ನೆಗೆಟಿವ್ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡೋ ಶಕ್ತಿ ಇದೆ. ಯಾಕಂದ್ರೆ ಉಪ್ಪು ನಾರ್ತ್ ವೆಸ್ಟ್ ವಿಂಡ್ ಎಲಿಮೆಂಟ್ಗೆ ಸಂಬಂಧ ಬರುತ್ತೆ. ಅದು ಶನಿಗೂ ಕನೆಕ್ಷನ್. ಶನಿದು ಫಸ್ಟ್ ಕ್ವಾಲಿಟಿ ಏನಂದ್ರೆ, ಏನೇ ಇದ್ರೂ ಅದನ್ನ ಹಿಡಿದಿಟ್ಕೊಂಡ್ಬಿಡೋದು, ಕಡಿಮೆ ಮಾಡೋ ಕೆಲಸ ಶನಿ, ಸಂಕುಚನ. ಸೊ ಆ ಉಪ್ಪಿಂದ ನೀವು ಸುಲಭವಾಗಿ, ಈಗ ಯಾರಿಗೇ ಒಂದು, ನಿಮ್ಗೇನೆ ಎಸ್ಪೆಷಲಿ ನೀವು ಈ ಲೈನಲ್ಲಿ ಇದ್ದೀರಾ, ಮನೆಗೆ ಹೋದ್ ಕೂಡಲೇ ಏನಾದ್ರು ತಲೆನೋವು ಅಥವಾ ಒಂದ್ ಸ್ವಲ್ಪ, ಯಾಕಂದ್ರೆ ಕ್ಯಾಮ್ರಾ ಎಷ್ಟು ಜನ ಕಣ್ಣುಗಳು, ಹಾಗಿದ್ದಾಗ ಉಪ್ಪಿನಿಂದ ನೀವಾಳಿಸ್ಕೊಂಡ್ ಬಿಡ್ತಾರ, ತಾಯಿ ಕೈನಲ್ಲೋ ಯಾರ ಕೈಲಾದ್ರು ಮಾಡಿಸ್ಕೊಂಡ್ಬಿಟ್ಟಾಗ ಆಟೋಮ್ಯಾಟಿಕ್ ಆಗಿ ಹೋಗ್ಬಿಡುತ್ತೆ. ಆ ರೀತಿ. ಇನ್ನು ನೀವು ಹೇಳೋ ತರದಲ್ಲಿ ಬೇರೆ, ಈಗ ಯಾರು ಏನು ಹೈಯರ್ ಲೆವೆಲ್ ನೆಗೆಟಿವಿಟಿ ಮಾಡಿರ್ತಾರೆ, ವಾಮಾಚಾರ, ಆ ರೀತಿ ಎಲ್ಲ ಮಾಡಿದಾಗ ನಮ್ಗೆ ಗೊತ್ತಾದ್ರೆ ಮಾಡಿದಾರೆ ಅಂದ್ರೆ, ನಾವು ಅದನ್ನು ಗೊತ್ತಾಗ್ಬೇಕು, ಕನ್ಫರ್ಮ್ ಮಾಡ್ಬೇಕು ಅಂದ್ರೆ ನಾವು ವಿ ಹ್ಯಾವ್ ಟು ಆಸ್ಕ್ ಸಮ್ ಸಿದ್ಧ ಪುರುಷರ ಹತ್ರ ಹೋಗ್ಬೇಕಾಗತ್ತೆ. ಕೆಲವ್ರು ಇದಾರೆ, ಈಗ್ಲೂ ಇದಾರೆ ಅಸ್ಟ್ರಾಲಜರ್ಸ್, ವೈದಿಕವಾಗಿ ಇದನ್ನೆಲ್ಲ ಪರಿಹಾರ ಮಾಡೋರು ಇರ್ತಾರಲ್ಲ, ಅವರು ಹ್ಞೂ ಅಂತ ಹೇಳಿದಾಗ ವಾಸ್ತುಶಾಸ್ತ್ರದಲ್ಲಿ ಅದಕ್ಕೆ ರೆಮಿಡೀಸ್ ಇದೆ. ನಾನು ತುಂಬಾ ಮಾಡಿದೀನಿ. ಇನ್ಫ್ಯಾಕ್ಟ್ ಒಂದು ಕೀಲಕ್ ಅಂತ ಒಂದು ರೆಮಿಡಿ ಬರುತ್ತೆ. ಅದರಲ್ಲಿ ಏನಿಲ್ಲ, ನಾವು ರಾಡ್ಸ್ ಡಿಫರೆಂಟ್ ಡೈರೆಕ್ಷನ್ಗೆ, ಬೇರೆ ಬೇರೆ ಗ್ರಹಗಳು ಅಧಿಪತಿಗಳು, ಅಂದ್ರೆ ಅವರ ರೂಲ್ ಇರುತ್ತೆ, ಪ್ರಭಾವ ಇರುತ್ತಲ್ಲ. ಸೊ ಆಯಾ ರಿಲೇಟಿವ್ ಪ್ಲಾನೆಟ್ ಗ್ರಹಕ್ಕೆ ಸಂಬಂಧಿಸಿದ ಮೆಟಲ್, ಬೇರೆ ಬೇರೆ ಮೆಟಲ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಅಗ್ನಿಮೂಲೆಗೆ ಕಾಪರ್, ತಾಮ್ರ ತಗೋತೀವಿ. ಹಾಗೆ ಇನ್ನು ಪಶ್ಚಿಮಕ್ಕೆ ತಗೋಬೇಕಾದ್ರೆ ಸ್ಟೀಲ್ ಇರ್ಬೋದು ಶನಿಗೆ. ಈ ರೀತಿ ಬೇರೆ ಬೇರೆ ಇಷ್ಟಿಷ್ಟು ಚಿಕ್ಕ ರಾಡ್ಸ್ ಅನ್ನು ನಾವು ಗೋಡೆಯಲ್ಲಿ ಹಾಕ್ತಿವಿ. ಆ ರಾಡ್ ಹೇಗಿರುತ್ತೆ ಅಂದ್ರೆ, ಒಂದ್ ಎಂಡ್ ಅಲ್ಲಿ ಶಾರ್ಪ್ ಎಡ್ಜ್ ಇರುತ್ತೆ. ಅದು ಹೇಗ್ ವರ್ಕ್ ಮಾಡುತ್ತೆ ಅಂತಂದ್ರೆ, ಇಟ್ ಇಸ್ ಅಗೇನ್ ಸೈಂಟಿಫಿಕ್. ಈಗ ಹೊರಗಡೆಯಿಂದ ಬರೋ ಎನರ್ಜಿ, ನೆಗೆಟಿವ್ ಎನರ್ಜಿ, ಸ್ಟ್ರೈಟ್ ಲೈನ್ ಎನರ್ಜಿಯನ್ನ ನಾವು ವಿಕ್ಷೇಪ ದೇವತೆ ಅಂತ ಹೇಳ್ತೀವಿ. ನೆಗೆಟಿವಿಟಿಗೂ ನಾವು ದೇವತೆ ಅಂತ ಕರಿತೀವಿ ನೋಡಿ. ಸೊ ಈ ವಿಕ್ಷೇಪ ದೇವತೆ ಒಳಗ್ ಬರುತ್ತಲ್ಲ, ಅದನ್ನ ಬರ್ದೇ ಇದ್ದ ಹಾಗೆ, ಈಗ ನೀವು ಟಾಲ್ ಬಿಲ್ಡಿಂಗ್ಸ್ ಅಲ್ಲಿ ನೋಡಿರ್ಬೋದು, ಲೈಟ್ನಿಂಗ್ ಕಂಡಕ್ಟರ್ ಅಂತ ಮೇಲೆ ಶಾರ್ಪ್ ಎಡ್ಜ್ ಇಂದು 3-4 ರಾಡ್ಸ್ ಇರುತ್ತೆ. ಸೇಮ್ ಅದೇ ಪ್ರಿನ್ಸಿಪಲ್ ಇಲ್ಲಿ. ನೆಗೆಟಿವಿಟಿಯನ್ನ ಅದು ಸಕ್ ಮಾಡಿ, ಝೋನಲ್ ಮೆಟಲ್ ಅನ್ನ ನಾವು ಹಾಕಿರ್ತೀವಿ, ಅದಕ್ಕೆ ಇಟ್ ಹ್ಯಾಸ್ ದಿ ಎಬಿಲಿಟಿ ಟು ಸಕ್ ದಟ್, ಹೋಲ್ಡ್ ಇಟ್, ಇಟ್ಕೊಂಡು ಅದು ಮೇಲೆ ಪಾಯಿಂಟೆಡ್ ಎಂಡ್ ಇರೋದ್ರಿಂದ ಮನೆ ಒಳಗ್ ಬರಕ್ ಬಿಡಲ್ಲ. ನಾವು ವರ್ಟಿಕಲ್ ಆಗಿ ಇನ್ಸರ್ಟ್ ಮಾಡಿರ್ತೀವಿ ಗೋಡೆಯಲ್ಲಿ, ಆಕಾಶಕ್ಕೆ ಶೂಟ್ ಆಗ್ಬಿಡುತ್ತೆ, ಅಂದ್ರೆ ಕಾಸ್ಮಾಸ್ಗೆ ವಾಪಸ್ ಕಳಿಸ್ಬಿಡುತ್ತೆ. ವೆರಿ ವೆರಿ ಎಫೆಕ್ಟಿವ್ ರೆಮಿಡಿ ಇದು. ನೀವು ನಂಬಕ್ಕೂ ಆಗಲ್ಲ, ಹೌದಾ ಇಷ್ಟ ಮಾಡಿದ್ರೆ ಈ ತರ ಆಗತ್ತಂತ. ಟೋಟಲಿ ಬ್ಲಾಕ್ ಮ್ಯಾಜಿಕ್ ಅಂತದೆಲ್ಲ ಮಾಡಿರ್ತಾರಲ್ಲ ಅಂತ ಮನೆಗಳಲ್ಲಿ 5 ದಿಕ್ಕುಗಳಲ್ಲಿ, ಆಲ್ ದ ನೆಗೆಟಿವ್ ಡೈರೆಕ್ಷನ್ಸ್ ಅಲ್ಲಿ ಈ ವರ್ಕ್ ನ ಗೋಡೆಯಲ್ಲಿ ಇನ್ಸರ್ಟ್ ಮಾಡ್ಬಿಟ್ರೆ, ಒಂದು ಕೋಟೆ ತರ ನೀವು ಒಂಥರ ಕವಚ, ವಾಸ್ತುವನ್ನ ಕವಚದ ಹಾಗೆ ಯೂಸ್ ಮಾಡ್ಕೋಬಹುದು. ಖಂಡಿತವಾಗ್ಲೂ ವರ್ಕ್ ಆಗತ್ತೆ ಅದು. ಈಗ ಹೊಸ ಮನೆ ಕಟ್ತಿದ್ದಾರೆ ಅಂದ್ರೆ ಯಾವ ತರ ವಾಸ್ತುವನ್ನ ಪ್ಲಾನ್ ಮಾಡ್ಬೇಕು, ಅಥವಾ ಯಾವೆಲ್ಲ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೋಬೇಕು? ಎಲ್ಲಾ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಅಂದ್ರೆ ಫಸ್ಟ್ ನಾನೇನ್ ಹೇಳೋದು ಅಂದ್ರೆ, ನಿಮಗೆ ವಾಸ್ತುಶಾಸ್ತ್ರದ ಬಗ್ಗೆ ಅರಿವಿಲ್ಲ ಅಂದಾಗ ತಜ್ಞರನ್ನ ಇವಾಗ ನಾವು ಈ ಬೇರೆ ವಿಷಯಗಳಲ್ಲೆಲ್ಲ ಕನ್ಸಲ್ಟ್ ಮಾಡ್ತೀವಿ.
ಪ್ರತಿಯೊಂದು ವಿಷಯಕ್ಕೂ. ಹ್ಮ್. ಇದರಲ್ಲೂ ಸಹ ಅದಕ್ಕೆ ಅವರನ್ನ ಅಟ್ಲೀಸ್ಟ್ ಒಂದ್ಸರಿ ಆದ್ರೂ ಕನ್ಸಲ್ಟ್ ಮಾಡ್ಬೇಕು. ಮಾಡ್ಬಿಟ್ಟು ನಿಮ್ದು ಪ್ರಾಪರ್ಟಿ ಮೆಷರ್ಮೆಂಟ್ ಕೊಟ್ಟು ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅಂತ ನೀವು ಮತ್ತೆ ನಿಮ್ಮ ಏನೋ ಸ್ಪೌಸು ಇಬ್ರು ಒಟ್ಟಿಗೆ ಡಿಸೈಡ್ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಆಮೇಲೆ ಅದನ್ನ ಝೋನಲ್ಲಿ ಎಲ್ಲೆಲ್ಲಿ ಏನೇನ್ ಬರ್ಬೇಕು ಅಂತ. ಆಮೇಲೆ ಯಾವುದೋ ಒಂದು ಕಾರಣಕ್ಕೆ ನಿಮ್ಗೆ ಏನೋ ಒಂದು ಆಸೆ ಇರುತ್ತೆ, ಯಾರೋ ಮನೇಲಿ ನೋಡ್ಬಿಟ್ಟಿರ್ತೀರಾ, ಆ ಫೀಚರ್ ನನ್ನ ಮನೇಲಿ ಇರಬೇಕು, ಸ್ಕೈಲೈಟ್ ಅಂತ ತಗೊಳ್ಳೋಣ ಎಕ್ಸಾಂಪಲ್. ಈಗ ಸ್ಕೈಲೈಟ್ ಇರಬೇಕು ನನ್ನ ಹಾಲಲ್ಲಿ ಇರಬೇಕು ಅಂದ್ಬಿಟ್ಟು ನಿಮ್ದು ವೆಸ್ಟ್ ಫೇಸಿಂಗ್ ಮನೆ ಇದೆ ಅಂತ ತಿಳ್ಕೊಳ್ಳೋಣ. ವೆಸ್ಟ್ ಫೇಸಿಂಗ್ ಒಳಗ್ ಬಂದ ಕೂಡಲೇ ಹಾಲ್ ಇರುತ್ತೆ, ಅಲ್ಲೇ ಸ್ಕೈಲೈಟು ಡಬಲ್ ಹೈಟ್ ಬೇಕು ಅಂತಂದ್ರೆ ಅದು ಅದು ತಪ್ಪಾಗತ್ತೆ. ಯಾಕಂದ್ರೆ ನಾನು ಡಬಲ್ ಹೈಟು ಸ್ಕೈಲೈಟ್ ಕೊಟ್ಟಾಗ ಏನಾಗ್ತಾ ಇದೆ ಅಂದ್ರೆ ಭಾರ ಕಮ್ಮಿ ಆಯ್ತು. ಇಲ್ಲಿ ಪಶ್ಚಿಮದಲ್ಲಿ ಭಾರ, ಪಶ್ಚಿಮವನ್ನ ನಾವು ನೆಗೆಟಿವ್ ದಿಕ್ಕು ಅಂತ ನಾವು ಕನ್ಸಿಡರ್ ಮಾಡಿದಾಗ ಅಲ್ಲಿ ಭಾರ ಕಡಿಮೆ ಮಾಡ್ಲೇಬಾರ್ದು. ಹಾಗಾಗಿ ಯು ಶುಡ್ ಬಿ ಇನ್ ಎ ಪೊಸಿಷನ್, ಒಪ್ಕೋಬೇಕು ಅವರು ಇಲ್ಲಿ ಬೇಡಮ್ಮ ಅಲ್ಲಿ ಇಡೋಣ ಅಂತ ಅವರು ನಿಮ್ಗೆ ಏನಾದ್ರು ಅಡ್ವೈಸ್ ಮಾಡ್ತಾರೆ ಬೇರೆ ಜಾಗದಲ್ಲಿ. ಸೊ ಯು ಶುಡ್ ಬಿ ಫ್ಲೆಕ್ಸಿಬಲ್. ನಿಮ್ದು ಎಲ್ಲಾ ಪ್ಲಾನ್ಸ್ ಅನ್ನು ಮಾಡಿಸ್ಕೊಳ್ಳಿ, ಅದರಲ್ಲಿ ಡಿಸೈನ್ ಮಾಡ್ಕೊಳ್ಳಿ, ಬಟ್ ಅಟ್ ದ ಅಪ್ರಾಪ್ರಿಯೇಟ್ ಪ್ಲೇಸ್ಮೆಂಟ್ ಈಸ್ ಎವ್ರಿಥಿಂಗ್. ನಮ್ ಜೀವನನ ಒಂಥರ ಡ್ರಮ್ಯಾಟಿಕ್ ಆಗಿ ಚೇಂಜ್ ಮಾಡ್ಬಿಡುತ್ತೆ ನಾವೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ, ಅನ್ನೆಸೆಸರಿ. ಹೊಸ ಮನೆ ಕಟ್ಟುವಾಗ ಮನೆಗಿಂತ ಮುಖ್ಯ ನಾವು ತಗೊಂಡಿರೋ ಸೈಟ್. ಆ ಸೈಟ್ ನಲ್ಲಿ ಏನಾದ್ರು ದೋಷ ಇದೆಯಾ ಒಂದ್ ವಿಸಿಟ್ ಮಾಡ್ಬೇಕಾಗತ್ತೆ ಎಕ್ಸ್ಪರ್ಟ್ ಅನ್ನೋರು. ಯಾಕಂದ್ರೆ ಆ ನಮ್ಮ ವಾಸ್ತುಶಾಸ್ತ್ರದ ಪ್ರಕಾರ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಇದ್ರೆ ಸ್ಟೆಬಿಲಿಟಿ ಚೆನ್ನ ಅಂತ ಹೇಳುತ್ತೆ. ಮತ್ತೆ ಆ ಮಣ್ಣು ಅದೆಲ್ಲ ಯಾವ ರೀತಿ ಇದೆ. ಈಗಿನ ಕಾಲದಲ್ಲಿ ಏನಂದ್ರೆ ಮಣ್ಣಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ, ಯಾಕಂದ್ರೆ ನೀವು ಅದನ್ನು ಪೂರ್ತಿ ರೀಪ್ಲೇಸ್ ಮಾಡ್ಬಿಡ್ಬೋದು, ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು, ಫ್ರೆಶ್ ಮಡ್ ಎಲ್ಲ ಹಾಕತ್ತೆ. ಆದ್ರೆ ಅದ್ರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಆ ಸ್ಟೇಜ್ ಅಲ್ಲಿ ಶಲ್ಯ ದೋಷ ಅಂತ ಒಂದ್ ಬರುತ್ತೆ. ಇದು ಸ್ವಲ್ಪ ಜನ ವಾಸ್ತು ಬಗ್ಗೆ ತಿಳ್ಕೊಂಡವ್ರಿಗೆ ಗೊತ್ತಿರುತ್ತೆ. ಶಲ್ಯ ದೋಷ ಅಂದ್ರೆ ಮೂಳೆಗಳು. ಈಗ ಒಂದು 6 ಅಡಿ 7 ಅಡಿ, ಈಗ ಇಡೀ ಪ್ರಪಂಚನೇ ಒಂದು ಇಟ್ಸ್ ಲೈಕ್ ಎ ಸ್ಮಶಾನ. ಎಷ್ಟೋ ಜನ ಹುಟ್ಟಿ ಎಲ್ಲ ಹೋಗಿದ್ದಾರೆ. ಆದ್ರೆ ಒಂದು ರೂಲ್ ಇದೆ, 6 ಅಡಿ ಮೇಲಿನ 6 ಅಡಿ ಅಂದ್ರೆ ಒಂದು ಮನುಷ್ಯ ನಿಂತ್ರೆ 6 ಅಡಿ ಅಲ್ವಾ, ಅಷ್ಟು ಡೆಪ್ತ್ ಅಲ್ಲಿ ಯಾವುದೇ ರೀತಿ ಬೋನ್ಸ್ ಇರಬಾರ್ದು ಅಂತ ಒಂದು ರೂಲ್ ಇದೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಆ ನಮ್ಮ ಏನು ನಿವೇಶನ ಏನಿದೆ ಅದನ್ನ ಅಗದು ನೋಡೋದು. ಚಿಕ್ಕ ನಿವೇಶನ ಆದ್ರೆ JCB ಆತರ ಏನಾದ್ರು ಇದ್ರೆ ಅಗದು ನೋಡ್ಬಿಡ್ಬೋದು ಏನಾದ್ರು ಶಲ್ಯ ಇದೆಯಾ ಅಂತ. ಯಾಕೆ ಅಂತ ಹೇಳ್ತೀನಿ, ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಈ ಶಲ್ಯಗಳಿದಾವಲ್ಲ ಅದಕ್ಕೆ ಇಟ್ ಹ್ಯಾಸ್ ದಿ ಎಬಿಲಿಟಿ ಟು ಶೂಟ್ ರೇಡಿಯೇಷನ್ ಅನ್ನುವ. ಈಗ ಎವ್ರಿ 6 ಇಂಚಸ್ಗೆ ಒಂದು ತರದ ಕಂಪನಗಳು ಹೋಗ್ತಾ ಇರತ್ತೆ ಭೂಮಿಲಿ. ಅಂತದ್ರಲ್ಲಿ ಏನಾದ್ರೂ ವರ್ಟಿಕಲ್ಲಿ, ಇವಾಗ ನಾನು ಇದು ಹೇಗೆ ಕೀಲಕ್ ಬಗ್ಗೆ ಹೇಳ್ದ ಹಾಗೆ ಈ ಒಂದು ಶಲ್ಯ ಅಥವಾ ಮೂಳೆ ಇತ್ತು ಅನ್ಕೊಳ್ಳಿ, ವರ್ಟಿಕಲ್ ಆಗಿ ಇದೆ ಅನ್ಕೊಳ್ಳಿ, ಯಾರನ್ನೋ ಅಲ್ಲಿ, ಅದು ಆಕ್ಚುಲಿ ಸ್ಮಶಾನದ ಮೇಲೆ ಮನೆ ಕಟ್ಟೋ ಹಾಗಿಲ್ಲ, ಅದು ಸಹ ಒಂದು ರೂಲು. ಹಿಂದಿನ ಕಾಲದಲ್ಲಿ ಸ್ಮಶಾನ ಆಗಿದ್ದ ಜಾಗವನ್ನ ಈಗ ಎಸ್ಪೆಷಲಿ ಈ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಕನ್ವರ್ಟ್ ಮಾಡಿ ಸೇಲ್ ಮಾಡ್ತಾರೆ ಈ ಔಟ್ಸ್ಕರ್ಟ್ಸ್ ಅಲ್ಲಿ. ಆಗ ಏನಾಗ್ಬಿಡತ್ತೆ, ಈ ಶಲ್ಯ ದೋಷದ ಪ್ರಾಬ್ಲಮ್ ಜಾಸ್ತಿ. ಎಷ್ಟೊಂದು ಅಪಾರ್ಟ್ಮೆಂಟ್ ನಾನೇ ನೋಡಿದ ಹಾಗೆ ಸ್ಮಶಾನದ ಮೇಲೆ ಬಂದಿದೆ, ಅದನ್ನೆಲ್ಲ ಫಿಲ್ ಮಾಡ್ಬಿಟ್ಟು ಮೇಲೆ ಬಂದ್ಬಿಟ್ಟಿದೆ. ಲೈಫೇ ಚೆನ್ನಾಗಿರಲ್ಲ, ಅಂದ್ರೆ ನೆಮ್ಮದಿನೇ ಇರಲ್ಲ, ನಿದ್ದೆ ಬರಲ್ಲ ಅಂತ ಮನೆಗಳಲ್ಲಿ. ಶಲ್ಯ ದೋಷ ಇಲ್ದಿದ್ದ ಹಾಗೆ ನೋಡ್ಕೋಬೇಕು ಮೊದಲನೇದು. ಆಮೇಲೆ ನಮ್ಮ ನಿವೇಶನ ಪರ್ಫೆಕ್ಟ್ 90 ಡಿಗ್ರಿ ಇರ್ಬೇಕು ಎಲ್ಲ ಆಂಗಲ್, ಐಡಿಯಲಿ ಸ್ಪೀಕಿಂಗ್. ಒಂಚೂರು ಬೆಳ್ಕೊಂಡ್ಬಿಟ್ಟಿದೆ ಕಾರ್ನರು ಏನೋ ಆತರ ಏನೋ ಇದೆ ಅಂದಾಗ ಅದಕ್ಕೆ ರೆಮಿಡಿಯಲ್ ವರ್ಕ್ ಮಾಡ್ಲೇಬೇಕು. ಸುಲಭವಾಗಿ ಮಾಡ್ಕೋಬಹುದು. ಆ ಝೋನ್ ಇಂದ ಎಲಿಮೆಂಟ್ ಇಂದ ಅದನ್ನ ನಾವು 90 ಡಿಗ್ರಿ ಅಚೀವ್ ಮಾಡ್ಕೋಬಹುದು. ಆ ಮೆಟಲ್ ಅನ್ನ ಹೂಣ್ಕೊಂಡು ಆ 90 ಡಿಗ್ರಿನ ಮಾಡ್ಬೋದು. ಆದ್ರೆ ಈ ಸೌತ್ ವೆಸ್ಟ್ ಕಾರ್ನರ್, ಸೌತ್ ಅಂಡ್ ವೆಸ್ಟ್ ಕಾಂಬಿನೇಷನ್, ಸೌತ್ ಅಂಡ್ ವೆಸ್ಟ್ ಎರಡನ್ನೂ ನಾವು ನೆಗೆಟಿವ್ ಎನರ್ಜಿ ಸಿಗೋ ಅಂತಹ ದಿಕ್ಕು ಅಂತ ಹೇಳ್ತೀವಿ. ಯಾವುದೇ ದಿಕ್ಕು ನೆಗೆಟಿವ್ ಪಾಸಿಟಿವ್ ಇಲ್ಲ, ಅದನ್ನ ನಾನು ಹೇಳ್ತೀನಿ. ಅಥವಾ ಈಗ್ಲೇ ಹೇಳ್ಬಿಡ್ತೀನಿ, ಮುಂದಕ್ಕೆ ಹಾಕ್ತಾ ಹೋದ್ರೆ ಹೇಳೋದೇ ಇಲ್ಲ. ಈಗ ಈಸ್ಟ್ ಇಂದ ನಮ್ಗೆ ಪ್ರಾಣಿಕ ಶಕ್ತಿ ಸಿಗುತ್ತೆ ಸೂರ್ಯನಿಂದ, ಮತ್ತೆ ನಾರ್ತ್ ಇಂದ ನಮ್ಗೆ ಜೈವಿಕ ಶಕ್ತಿ ಭೂಮಿಯಿಂದ ಸಿಗ್ತಾ ಇರತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಮೂಲಕ. ಇದೆರಡನ್ನು ಪಾಸಿಟಿವ್ ಅಂತ ಹೇಳ್ತೀವಿ ನಾವು. ಸೊ ಅದೆರಡು ನಮ್ಮ ನಿವೇಶನದ ಮೂಲಕ ಪಾಸ್ ಆಗಿ ಹೋಗೋದಿಕ್ಕೆ ಯಾವುದು, ಸೌತ್ ಮತ್ತು ವೆಸ್ಟ್. ಹಾಗಾಗಿ ಅವನ್ನ ನಾವು ನೆಗೆಟಿವ್ ಅಂತ ಹೇಳ್ತೀವಿ. ದಿಕ್ಕು ನೆಗೆಟಿವ್ ಇಲ್ಲ, ನಾವೊಂದು ಸಣ್ಣ ಒಂದು ಡಾಟ್ ತರ ಇದೀವಿ ಪ್ರಪಂಚದಲ್ಲಿ. ಯಾವ ದಿಕ್ಕು ನಮ್ಗೆ ಬರೀ ನಮ್ಮ ಸೈಟ್ಗೆ ವಿತ್ ರೆಫರೆನ್ಸ್ ಟು ಮೀ
ಒಂದು ದಿಕ್ಕು ಅಂತ ಇರುತ್ತೆ. ಹ್ಮ್. ನನ್ನ ಸೌತ್ ಇನ್ನೊಬ್ಬರದ್ದು ನಾರ್ತ್ ಆಗಿರುತ್ತೆ ಅಲ್ವಾ. ಹ್ಮ್. ಹಾಗಾಗಿ ದಿಕ್ಕು ಕೆಟ್ಟದು ಅಂತ ಹೇಳ್ಬಾರ್ದು. ಆದರೆ ನಾನು ನನ್ನ ನಿವೇಶನದಲ್ಲಿ ಇದ್ದಾಗ ಯಾವ ದಿಕ್ಕಿಂದ ಎಂಥ ಎನರ್ಜಿ ನನಗೆ ಸಿಕ್ಕುತ್ತೆ ಅಂತ ಒಂದು ಐಡಿಯಾ ಇದೆ. ವಾಸ್ತು ಪುರುಷ ಮಂಡಲದಲ್ಲಿರೋ ದೇವತೆಗಳ ಮೂಲಕ ನಮ್ಗೆ ಅರ್ಥ ಆಗುತ್ತೆ. ಹ್ಮ್. ಫಾರ್ ಎಕ್ಸಾಂಪಲ್, ದಕ್ಷಿಣ ದಿಕ್ಕು, ಅದರ ಮಧ್ಯದಲ್ಲಿರೋ ದೇವತೆ ಹೆಸರು ಯಮ ಅಂತ. ಹ್ಮ್. ಅಂದ್ರೆ ಏನು, ಅಲ್ಲಿಂದ ಬರೋ ಎನರ್ಜಿ ನಮ್ಮ ಜೀವಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ. ಡೆತ್ಲಿ ಸ್ಟ್ರೀಮ್ಸ್ ಆಫ್ ಎನರ್ಜಿ ಬರ್ತಾ ಇರುತ್ತೆ ಅಂತ ಅರ್ಥ. ಹಾಗಾಗಿ ನಾವು ದಿಕ್ಕುಗಳನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಆ ರೀತಿ ಇದ್ದಾಗ ಸೌತ್ ಅಂಡ್ ವೆಸ್ಟ್ ಎರಡು ಕಾಂಬಿನೇಷನ್ ಅಲ್ಲಿ ಮಾತ್ರ ಬೆಳ್ದಿರ್ಬಾರ್ದು. ಖಂಡಿತವಾಗ್ಲೂ ಸೈಟ್ ಬೆಳ್ದಿರ್ಬಾರ್ದು. 90 ಡಿಗ್ರಿ ಅಚೀವ್ ಮಾಡ್ಬಿಡ್ಬೇಕು. ಯಾಕೆ ಅಂತ ಹೇಳ್ತೀನಿ. ಕುಂಡಲಿ ಹೇಳದ್ನಲ್ವ ನಾನು, ನಾವು ನಮ್ಮ ಕುಂಡಲಿಯನ್ನ ಅಂದ್ರೆ 12 ಮನೆಗಳನ್ನ ಜಾತಕನ್ ತಗೊಂಡು ಸೈಟ್ ಮೇಲೆ ಸೂಪರ್ ಇಂಪೋಸ್ ಮಾಡಿದಾಗ ಆ ದಿಕ್ಕಿನಲ್ಲಿ 8ನೇ ಮನೆ ಬರುತ್ತೆ. ಪಶ್ಚಿಮಕ್ಕೆ 7ನೇ ಮನೆ ಬಂದ್ರೆ ಇಲ್ಲಿಗೆ 8ನೇ ಮನೆ ಬರುತ್ತೆ. ಸೌತ್ ವೆಸ್ಟ್ಗೆ 8ನೇ ಮನೆಯನ್ನ ನಾವು ರಿಪು ಸ್ಥಾನ ಅಂತ ಹೇಳ್ತೀವಿ. ಅಂದ್ರೆ ಏನು, ರಿಪು ಅಂದ್ರೆ ಶತ್ರು. ಜೀವನದಲ್ಲಿ ಆಗುವಂತಹ ಎಲ್ಲಾ ರೀತಿಯ ನೆಗೆಟಿವ್ ಇವೆಂಟ್ಸ್, ಕಷ್ಟಗಳು, ತೊಂದರೆಗಳು ಎಲ್ಲ ಆ ದಿಕ್ಕಿಗೆ ಕನೆಕ್ಷನ್ ಇದೆ. ಇನ್ಕ್ಲೂಡಿಂಗ್ ಪಿತೃ ರಿಲೇಟೆಡ್, ಅಂದ್ರೆ ಪಿತೃದೋಷ ಅಂತದೆಲ್ಲ. ಪಾರಂಪರಿಕವಾಗಿ ಒಂಥರ ಆನುವಂಶಿಕವಾಗಿ ರೋಗಗಳು ಕೆಲವು ಬರ್ತಾವಲ್ಲ, ಅವು ಸಹ ನಮಗೆ ಆ ದಿಕ್ಕಿನಿಂದ ಬರುವಂತದ್ದೇ. ಹಾಗಾಗಿ ಆ ದಿಕ್ಕನ್ನ ನಾವು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ಪ್ರಾಬ್ಲಮ್ಸ್, ಲೈಫ್ ಬಿಕಮ್ಸ್ ಈಸಿ. ಸೊ ಸೌತ್ ವೆಸ್ಟ್ ಕಾರ್ನರ್ ಅನ್ನು 90 ಡಿಗ್ರಿ ಇರೋ ಹಾಗೆ ನೀವು ತಗೊಂಡ್ಬಿಡೋದು. ಆಮೇಲೆ ಅದನ್ನ ಅಟ್ಲೀಸ್ಟ್ ಆ ಕಡೆ ಏನಾದ್ರು ಸೊಟ್ಟಕ್ಕಿತ್ತು ಅಂದ್ರೆ ಬಿಟ್ಟು ಬಿಡೋ ಅಷ್ಟು ದೊಡ್ಡ ಮನ್ಸಾದ್ರೂ ಇರ್ಬೇಕು. ರೆಗ್ಯುಲರೈಸ್ ಮಾಡ್ಕೊಂಡ್ಬಿಟ್ಟು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪ್ ಮಾಡ್ಕೊಂಡು ಒಂದಡಿ ಬೆಳ್ಕೊಂಡಿದ್ಯಪ್ಪ, ನನಗ್ ಬೇಡ ಪಕ್ಕದವ್ರು ಇಟ್ಕೊಳ್ಳಿ ಅಂತ ಬಿಟ್ಟು ಬಿಡೋಕೆ ನಾವು ರೆಡಿ ಇದ್ರೆ ತುಂಬಾ ಚೆನ್ನಾಗಿ ಮನೆ ಕಟ್ಕೋಬಹುದು. ಸೈಟು. ಇನ್ನು ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಾವು ಪ್ಲಾನ್ ಮಾಡುವಾಗ ಕಾಂಪೌಂಡ್ ಇರ್ಲೇಬೇಕು. ಸುತ್ತಲೂ ಕಾಂಪೌಂಡ್ ಇರ್ಲೇಬೇಕು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಮುಂದೆಗಡೆ ಸೈಡ್ ಕಾಂಪೌಂಡೇ ಕಟ್ಟಲ್ಲ. ಅಂದ್ರೆ ಕಾರ್ಗೋಸ್ಕರ ಅಂತ ಒಂಥರ ಶಟರ್ ತರ ಇದಿರುತ್ತೆ, ಗೇಟ್ ತರ. ಎಲ್ ಬೇಕಾದ್ರೂ ಬರ್ಬೋದು, ಎಲ್ ಬೇಕಾದ್ರೂ ಆಚೆ ಹೋಗ್ಬೋದು. ಅಷ್ಟುದ್ದನು 30 ಅಡಿ 40 ಅಡಿ ವಾಟ್ ಎವರ್ ಓಪನ್ ಇರುತ್ತೆ. ಆ ರೀತಿ ಮಾಡಿದಾಗ ಆಸ್ಪಿಷಿಯಸ್ ಪೊಸಿಷನ್ ಅದು ಅರ್ಥನೇ ಹೊರಟೋಯ್ತು ಎಂಟ್ರೆನ್ಸ್ದು ಅಲ್ವಾ. ಅದು ಮಾಡಬಾರ್ದು. ಮತ್ತೆ ಇನ್ನು ಜಾಸ್ತಿ ಮುಖ್ಯ ಅಂತಂದ್ರೆ ಈ ಕಾಂಪೌಂಡು ಯಾಕೆ ನಾನು ಹೇಳ್ದೆ ಅಂದ್ರೆ, ಕಾಂಪೌಂಡ್ ಇರ್ಲೇಬೇಕು ಅಂದ್ರೆ ನಮ್ಮ ಹೊರಗೆ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಮನೆಯನ್ನ ನಾವು ಟ್ಯೂನ್ ಮಾಡ್ತಾ ಇದೀವಿ ನೇಚರ್ ಜೊತೆಗೆ. ಆ ರೀತಿ ಮಾಡ್ಬೇಕಾದ್ರೆ ಕಂಟ್ರೋಲ್ ನಮ್ಮ ಹತ್ರ ಇರ್ಬೇಕು. ಎನರ್ಜಿ ಹೇಗ್ ಫ್ಲೋ ಆಗುತ್ತೆ ಅಂದ್ಬಿಟ್ಟು. ನೀವು ಕಾಂಪೌಂಡ್ ಹಾಕಲ್ಲ, ಫೌಂಡೇಶನ್ ಇಡಲ್ಲ ಅಂತಂದ್ರೆ ಹಾಗೆ ಬೇರೆಯವ್ರದ್ದೆಲ್ಲ ಎನರ್ಜಿ ನಮ್ಗೆ ಇಲ್ಲಿ ಸಿಗ್ತಾ ಇರುತ್ತೆ. ಅವರಲ್ಲಿ ಏನೋ ಒಂದು ದೋಷ. ನಿಮ್ಮ ಸೌತಿಗೆ ಒಂದು ದೊಡ್ಡ ಬೋರ್ವೆಲ್ ಹಾಕ್ಬಿಟ್ಟಿರ್ತಾರೆ, ಅವ್ರ ಮನೇಲಿ ನಾರ್ತು. ಸೊ ಒಂದ್ ಬೋರ್ವೆಲ್ಲೋ ಸಂಪು ಹಾಕ್ಬಿಟ್ಟಿರ್ತಾರೆ. ಆಗ ಏನಾಗುತ್ತೆ ಅಂದ್ರೆ ನನ್ನ ಸೌತು ತುಂಬಾ ಕಾಂಪ್ರಮೈಸ್ ಆಗ್ಬಿಡುತ್ತೆ. ನನ್ನ ಸೌತ್ ಯಮನ ದಿಕ್ಕಾಗಿದ್ರಿಂದ ತುಂಬಾ ಕೆಟ್ಟ ಕೆಟ್ಟ ಕ್ರೂರ ಘಟನೆಗಳಾಗೋ ಚಾನ್ಸಸ್ ಜಾಸ್ತಿ. ಆಕ್ಸಿಡೆಂಟ್ಸು ಆ ತರ ಗಾಡಿ ಬಿಡುವಾಗ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ. ಜೀವಕ್ಕೆ ಪೆಟ್ಟು. ಯಾಕಂದ್ರೆ ಜೈವಿಕ್ ಆಕ್ಸಿಸ್ ಅದು, ನಾಟ್ ಸೋರ್ಸ್ ಆಕ್ಸಿಸ್. ಹಾಗಾಗಿ ನಾವು ಅದು ಇಂಪಾರ್ಟೆಂಟ್. ಫಸ್ಟ್ ಕಾಂಪೌಂಡ್ ಇರ್ಲೇಬೇಕು. ಆಯ್ತಾ. ನೆಕ್ಸ್ಟ್ ಮನೆ ಕಟ್ತೀವಲ್ಲ, ಆ ಮನೆ ಹೋಲ್ ಭಾರ, ಎವ್ರಿಥಿಂಗ್ ಅಬೌಟ್ ಅರ್ತ್ ಎಲಿಮೆಂಟ್ ಹಂಸ ಅವ್ರೆ. ಈ ಮನೆಯ ಭಾರ ಹೇಗೆ ಎಲ್ಲಿರ್ಬೇಕು ಅಂದ್ರೆ ಏನರ್ಥ, ಮನೆ ಭಾರ ಅಂದ್ರೆ ಏನರ್ಥ, ಎಲ್ಲಿ ನಾವು ಖಾಲಿ ಜಾಗ ಜಾಸ್ತಿ ಬಿಡ್ಬೇಕು ಕಮ್ಮಿ ಬಿಡ್ಬೇಕು. ಮನೆ ಹೊರಗಡೆ ಸೈಟ್ ಮಾರ್ಜಿನ್ ಅಂತ ಹೇಳ್ತೀವಿ. ಅದನ್ನ ನಾರ್ತ್ಗೆ ಮತ್ತೆ ಈಸ್ಟ್ಗೆ ಜಾಸ್ತಿ ಜಾಗ ಬಿಡ್ಬೇಕು ಅಂತ ಯಾಕೆ ಹೇಳ್ತಾರೆ ಅನ್ನೋದು ಈಗ ಅರ್ಥ ಆಗತ್ತೆ ನಮ್ಗೆ. ಜಾಸ್ತಿ ಜಾಗ ಬಿಟ್ಟಾಗ ಪಶ್ಚಿಮ ಮತ್ತೆ ದಕ್ಷಿಣ ಏನಾಗತ್ತೆ, ತುಂಬಾ ಕಮ್ಮಿ ಜಾಗ ಬಿಟ್ಟಿರ್ತೀವಿ. ಅಂದ್ರೆ ಅದು ಆ ನೆಗೆಟಿವಿಟಿ, ಆ ಝೋನ್ ನೆಗೆಟಿವ್ ಎನರ್ಜಿ ಗೆಟ್ಸ್ ಕಂಟ್ರೋಲ್ಡ್ ಬೈ ದ ಮ್ಯಾಟರ್. ಮನೆಯದು ಭಾರದಿಂದಾನೇ ಸಪ್ರೆಸ್ ಆಗ್ಬಿಡತ್ತೆ, ನಿಮಗ್ ಒಳಗ್ ಬರೋದೇ ಇಲ್ಲ ಎನರ್ಜಿ. ಹಾಗಾಗಿ ನಮ್ಮ ಮನೆಯನ್ನೇ ನಾವು ಒಂದು ಟೂಲ್ ತರ ಯೂಸ್ ಮಾಡ್ತೀವಿ ಎನರ್ಜಿನ ಕಂಟ್ರೋಲ್ ಮಾಡಕ್ಕೆ. ಇದು ಇಂಪಾರ್ಟೆಂಟು. ಸುತ್ತಲೂ ಜಾಗ ಬಿಡೋದು ಇಂಪಾರ್ಟೆಂಟು. 1:1.5 ಇಸ್ ದ ರೇಷಿಯೋ. ಐಡಿಯಲಿ 1:1.618. ಅದು ಲೆಕ್ಕಾಚಾರ ಮಾಡಕ್ ಕಷ್ಟ ಅಂದ್ಬಿಟ್ಟು 1:1.5 ಇಟ್ಬಿಡ್ತೀವಿ. ಹಾಗಂದ್ರೆ ಏನರ್ಥ ಅಂತಂದ್ರೆ, ನಾನು ಸೌತ್ ಅಲ್ಲಿ 3 ಅಡಿ ಬಿಟ್ರೆ ನಾರ್ತ್ ಅಲ್ಲಿ ಎಷ್ಟು ಬಿಡ್ಬೇಕು, 1.5 ಟೈಮ್ಸ್. ಅಂದ್ರೆ ಎಷ್ಟಾಯ್ತು, 4.5 ಅಡಿ ಮಿನಿಮಮ್. ನಾವೇನ್ ಮಾಡ್ಬಿಡ್ತೀವಿ, ಈಗ ತುಂಬಾ ಜನ ಹೇಳ್ತಾರೆ, ಇಲ್ಲ ಗವರ್ಮೆಂಟ್ ಬೈಲಾಸ್ ಪ್ರಕಾರ ಇಲ್ಲಿ 5 ಅಡಿ ಬಿಡ್ಬೇಕು ಅಂತ ಏನೋ ಒಂದಿದೆ ಅಂತ. 5 ಅಡಿ ಇಲ್ಲಿ ಬಿಡಿ,
ಸೌತಲ್ಲಿ ಬಿಡಿ, ಹ್ಮ್ ಆದ್ರೆ ಅಲ್ಲಿ ಅದರ 1.5 ಪಟ್ಟು ಬಿಟ್ಬಿಡಿ ನಾರ್ತ್ ಅಲ್ಲಿ. ಹ್ಮ್ ಅಲ್ಲಿ ಬಿಡ್ಬೇಡಿ ಅಂತ ಯಾರು ಹೇಳಿಲ್ಲ ಅಲ್ವಾ. ಬಟ್ ನಾವೇನ್ ಮಾಡ್ಬಿಡ್ತೀವಿ ಗೊತ್ತಾ, ಸೌತ್ ಅಲ್ಲಿ 5 ಅಡಿ ಬಿಟ್ಟು ನಾರ್ತ್ ಅಲ್ಲಿ 2 ಅಡಿ 3 ಅಡಿ ಹಾಗೆ, ಯಾಕಂದ್ರೆ ಜಾಗ ಬೇಕಲ್ವಾ ಅಂತ. ಹ್ಮ್ ಹಾಗ್ ಮಾಡೋದ್ರಿಂದ ಪೂರ್ತಿ ಲೈಫ್ ನಾವು ಕಷ್ಟಪಡ್ತೀವಿ. ಯಾಕಂದ್ರೆ ಭಾರ ಎಲ್ಲಿಗೆ ಹೋಯ್ತು, ಹ್ಮ್ ಉತ್ತರ ದಿಕ್ ಮೇಲೆ ಹೊರ್ಟೋಯ್ತು. ಫೈನಾನ್ಷಿಯಲ್ ಪ್ರಾಬ್ಲಮ್, ಅನ್ನೋಯಿಂಗ್ಲಿ ವಿ ಗೆಟ್ ಇನ್ ಟು ಟ್ರಬಲ್. ಹ್ಮ್ ಹ್ಮ್ ಹಾಗಾಗತ್ತೆ. ಅದಕ್ಕೆ ಕೆಲವು ಸರಿ ಇದನ್ನೆಲ್ಲ ನಾವು ಎಲ್ಲ ಕಲ್ತು ಮಾಡೋಕ್ಕಾಗೋದಿಲ್ಲ. ಹ್ಮ್ ಬೆಟರ್ ಟು ಹೈಯರ್ ಸಂಬಡಿ ಹೂ ನೋಸ್ ಇಟ್. ಹ್ಮ್ ಹ್ಮ್ ಇನ್ಫ್ಯಾಕ್ಟ್ ನಾನು 2008 ಅಲ್ಲಿ ಕಲಿಯಕ್ ಶುರು ಮಾಡಿದ್ದು. ಹ್ಮ್ ಯಾಕೆ ಅಂತಂದ್ರೆ ನಾವಾಗ ಮನೆ ಕಟ್ಬೇಕಿತ್ತು. ಓಕೆ ಸೊ ನಾನು ಅನ್ಕೊಂಡೆ, ಇಲ್ಲ ನಾನು ಅಟೆಂಡ್ ಮಾಡಿ ನೋಡೋಣ, ನನ್ನ ಆಶ್ರಮದಲ್ಲಿ ಇದೆ ಅಂತ ಗೊತ್ತಾಯ್ತು. ಆಗ ನಾನು ಹೋಗಿದ್ದು. ಆಮೇಲೆ ಈ ಕಾಂಪ್ಲೆಕ್ಸಿಟೀಸ್ ಎಲ್ಲ ಅರ್ಥ ಆದಾಗ ಓ ಬೆಟರ್ ಅಂದ್ಬಿಟ್ಟು ನಮ್ಮ ಗುರುಗಳು ಅಲ್ಲಿ ಪಾಠ ಮಾಡ್ತಾ ಇದ್ರಲ್ಲ ಅವರನ್ನೇ ರಿಕ್ವೆಸ್ಟ್ ಮಾಡಿ ಅವ್ರದ್ದು ಕನ್ಸಲ್ಟೇಷನ್ ತಗೊಂಡು ಹ್ಮ್ ಹ್ಮ್ ಹಾಗೆ ಶುರು ಮಾಡಿದ್ದು. ಹ್ಮ್. ಸಮಟೈಮ್ಸ್ ದಟ್ ಈಸ್ ದ ಬೆಸ್ಟ್ ವೇ. ಹ್ಮ್. ಇಫ್ ದೇರ್ ಇಸ್ ಅನ್ ಎಕ್ಸ್ಪರ್ಟ್, ವೈ ನಾಟ್ ಹೈಯರ್ ಇಫ್ ಯು ಕ್ಯಾನ್ ಅಫೋರ್ಡ್. ಹೌದು ಆ ರೀತಿ. ತಿಳ್ಕೊಳ್ಳೋದು ಒಳ್ಳೇದು. ಹಾ, ಇನ್ನು ಬೇರೆ ಏನೇನ್ ನೋಡ್ಬೇಕು, ನಾನು ಹೇಳ್ದಾಗೆ ಪಂಚತತ್ವಗಳನ್ನ ಹ್ಮ್. ಅದರ ಝೋನ್ ಅಲ್ಲಿ ಆಯಾ ಆಕ್ಟಿವಿಟಿನ ನೀವು ಅಲೈನ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು, ಇನ್ನೇನಿಲ್ಲ ವಾಸ್ತುಶಾಸ್ತ್ರ. ಇಟ್ಸ್ ವೆರಿ ಸಿಂಪಲ್. ಈಗ ಮನೆ ಕಟ್ಟುವಾಗ ಇದನ್ನೆಲ್ಲ ಮಾಡಬಹುದು, ಆದ್ರೆ ಅಪಾರ್ಟ್ಮೆಂಟ್ ಒಂಥರ ರೆಡಿ ಟು ಈಟ್ ತರದಲ್ಲಿ ನಮ್ಗೆ ಸಿಗುವಂತದ್ದು. ಸೊ ಹೇಗಿದೆ ಹಾಗೆ ಸ್ವೀಕರಿಸಬೇಕಾಗತ್ತೆ. ಅಪಾರ್ಟ್ಮೆಂಟ್ ನಲ್ಲಿ ವಾಸ್ತುಶಾಸ್ತ್ರ ಹೇಗೆ ಅಂತ. ಅಪಾರ್ಟ್ಮೆಂಟ್ ಅಲ್ಲಿ ವಾಸ್ತುಶಾಸ್ತ್ರ ಖಂಡಿತವಾಗ್ಲೂ ಇರಲ್ಲ ಅಂತ ಹೇಳ್ಬೋದು. ಹ್ಮ್ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಆ ಒಂದ್ 75 ಮನೆ ನೋಡಿದ್ರೆ ಒಂದು ಒಳ್ಳೆ ಮನೆ ಸಿಗುತ್ತೆ. ಇದೀ ತರ ರೇಷ್ಯೋ. ಯಾರು ಕಟ್ಟೋದೇ ಇಲ್ಲ. ಅಪಾರ್ಟ್ಮೆಂಟ್ಸ್ ಅಲ್ಲಿ 100% ವಾಸ್ತು ಇದೆ ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವ್ರು ಅದಕ್ಕೆ ಪ್ರಯಾರಿಟಿ ಕೊಟ್ಟಿರೋದಿಲ್ಲ ನೋಡಿ. ಹಾಗಾಗಿ ಏನೋ ಒಂದು ಫೀಚರ್ ಚೆನ್ನಾಗಿರುತ್ತೆ, ಬಟ್ ಬೇರೆ ಎಲ್ಲ ಕಾಂಪ್ರಮೈಸ್ ಆಗುತ್ತೆ. ಆಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಾವು ಆ ಮನೆಗೆ ರೆಂಟಲ್ ಆಗಿ ಹೋಗೋದಾಗಿರ್ಬೋದು ಅಥವಾ ಓನ್ ತಗೊಳ್ಳೋದಿರ್ಬೋದು, ಯೋಚನೆ ಮಾಡ್ಬೇಕು. ಅಂದ್ರೆ ನಮ್ಮ ಮನೆ ಪರಿಸ್ಥಿತಿ ಏನಿದೆ, ಆ ನಮ್ಮ ಲೈಫ್ ಸ್ಟೇಜ್ ಅಂತ ಏನ್ ಹೇಳ್ತೀವಿ, ಆ ಸ್ಟೇಜಿಗೆ ಆ ಮನೆ ಮ್ಯಾಚ್ ಆಗೋಗಿರ್ಬೇಕು. ಫಾರ್ ಎಕ್ಸಾಂಪಲ್, ನ್ಯೂಲಿ ಮ್ಯಾರಿಡ್ ಕಪಲ್ ಫ್ಲಾಟ್ ತಗೋತಾ ಇದ್ದಾರೆ. ಸೌತ್ ವೆಸ್ಟ್ ಅಲ್ಲಿ ಮಾಸ್ಟರ್ ಬೆಡ್ರೂಮೇ ಇಲ್ಲ, ಕಟ್ಟಿದೆ ಅಂತ ತಿಳ್ಕೊಳ್ಳೋಣ. ಆಗ ಅವ್ರದ್ದು ವೈವಾಹಿಕ ಜೀವನಕ್ಕೆ ತೊಂದರೆ ಆಗತ್ತೆ. ಸಪೋಸ್ ದೇ ವಾಂಟ್ ಟು ಪ್ಲಾನ್ ಅ ಫ್ಯಾಮಿಲಿ ಇಮಿಡಿಯೇಟ್ಲಿ, ಆಗೋದೇ ಇಲ್ಲ. ಸೊ ಯು ವಿಲ್ ಗೆಟ್ ಇನ್ ಟು ಟ್ರಬಲ್. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ ಮಾಡ್ಬೇಕು. ಅಥವಾ ಇನ್ನು ಯಾವ್ದೋ ಮನೆಯಲ್ಲಿ ಮಗ 10ನೇ ಕ್ಲಾಸಿಗೆ ಬರೋ ಟೈಮು, ಆ ಮಗನಿಗೆ ಸೌತ್ ಈಸ್ಟ್ ಕನೆಕ್ಷನ್ ಇರುತ್ತೆ. ಸೊ ತುಂಬಾ ಜನ ಬರ್ತಾರೆ ನನ್ನ ಹತ್ರ ಇದೇ ವಿಷಯದಲ್ಲಿ. 10th ಸ್ಟ್ಯಾಂಡರ್ಡ್ ಇದೆ, ಸ್ವಲ್ಪ ಮನೆ ವಾಸ್ತು ನೋಡಿ. ದಟ್ ಈಸ್ ಒನ್ ವ್ಯಾಲಿಡ್ ಇದು. ವೈ ನಾಟ್ ಸೊ ಸೌತ್ ಈಸ್ಟ್ ಅಲ್ಲಿ ಮಗನಿಗೆ ರೂಮ್ ಇರ್ಬೇಕು, ಅಥವಾ ಕೂತ್ಕೊಂಡು ಓದಕ್ಕಾದ್ರೂ ಸ್ವಲ್ಪ ಸ್ಥಳ ಬೇಕು. ಸೊ ಸೌತ್ ಈಸ್ಟೇ ಇರೋದಿಲ್ಲ, ಅಥವಾ ಸೌತ್ ಈಸ್ಟ್ ಅಲ್ಲಿ ಟಾಯ್ಲೆಟ್ ಬಂದ್ಬಿಟ್ಟಿರುತ್ತೆ, ಅಂದ್ರೆ ಪೊಲ್ಯೂಟ್ ಆಗ್ಬಿಟ್ಟಿರುತ್ತೆ, ಅಗ್ನಿಮೂಲೆ. ಆ ತರ ಇದ್ದಾಗ ಆ ಸ್ಟೇಜ್ ಅಲ್ಲಿ ನಾವು ಅಂತ ಮನೆ ತಗೋಬಾರ್ದು. ಅಂದ್ರೆ ಸೊ ನೀವ್ ಹೇಳ್ದಾಗೆ ಅದು ಬಂದಿರುತ್ತೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆಸ್ ಇಟ್ ಈಸ್. ನಾಟ್ ನೆಸೆಸರಿಲಿ ನಿಮ್ ಕೈಲಾದಷ್ಟು ರೆಮಿಡಿಯಲ್ ವರ್ಕ್ ಮಾಡ್ಕೋಬಹುದು. ನಮ್ಮಂತವ್ರೆಲ್ಲ ಇದೀವಲ್ಲ ಅದ್ರಲ್ಲಿ. ಅಂದ್ರೆ ಖಂಡಿತವಾಗ್ಲು ರೆಮಿಡೀಸ್ ಮಾಡಿದಾಗ ಅಪ್ ಟು 50-60-70% ರಿಲೀಫ್ ಖಂಡಿತ ಸಿಗುತ್ತೆ. ಪ್ರಾಬ್ಲಮ್ ವಿಲ್ ನಾಟ್ ಬಿ ರಿಮೂವ್ಡ್. ಪ್ರಾಬ್ಲಮ್ ವಿಲ್ ಬಿ ರಿಮೂವ್ಡ್ ವೆನ್ ಯು ಡೂ ರೆಕ್ಟಿಫಿಕೇಶನ್, ವೆನ್ ಯು ಎಲಿಮಿನೇಟ್ ದ ಕಾಸ್. ಆದ್ರೆ ರೆಮಿಡೀಸ್ ಮಾಡಿದಾಗ ಲೈಫ್ ಬಿಕಮ್ಸ್ ಈಸಿಯರ್. ಡೆಫಿನೆಟ್ಲಿ ಯು ಕ್ಯಾನ್ ಲಿವ್ ವಿತ್ ಇಟ್. ಆ ತರ ಪರಿಸ್ಥಿತಿ ಮಾಡ್ಬೋದು. ಏನ್ ಹೇಳ್ಬೇಕು ಅಂದ್ರೆ, ಈ ರೆಮಿಡಿಯಲ್ ವರ್ಕ್ ಅಂದ್ರೆ ತುಂಬಾ ಕಷ್ಟ. ಅಪಾರ್ಟ್ಮೆಂಟ್ಸ್ ಅಲ್ಲಿ ತುಂಬಾ ಸುಲಭ. ಈಗ ನನ್ನ ವರ್ಕರ್ ಅಂತ ಇಟ್ಕೊಂಡು ನಾನು ಹೋದ್ರೆ ಒಂದು 4 hours ಕೊಟ್ಬಿಡಿ, ಒಂದು ಅಪಾರ್ಟ್ಮೆಂಟ್ ವರ್ಕ್ ಆಗೋಗ್ಬಿಡುತ್ತೆ. ಏನ್ ಮಾಡ್ತೀವಿ ಅಪಾರ್ಟ್ಮೆಂಟ್ ಅಲ್ಲಿ ಅಂತಂದ್ರೆ, ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡಿರ್ತೀವಿ, ಆ ಪ್ರಾಬ್ಲಮ್ ನ ಎಲಿಮಿನೇಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಒಂದು ಟಾಯ್ಲೆಟ್ ಇರುತ್ತೆ, ಬೇಡದ ದಿಕ್ಕಿನಲ್ಲಿ ಒಂದು ಟಾಯ್ಲೆಟ್ ಇದೆ ಅಂತ ತಿಳ್ಕೊಂಡು, ಈಸ್ಟ್ ಮಧ್ಯದಲ್ಲಿ ಇದೆ ಅಂತ ತಿಳ್ಕೊಳ್ಳಿ, ಹೆಲ್ತ್ಗೆ ಒಳ್ಳೇದಲ್ಲ ಅದು. ಆಗ ನನ್ಗೆ ಅದು ಸಾಧ್ಯ ಆದ್ರೆ ಅದನ್ನು ತೆಗಿಬೇಕು, ಅಟ್ಲೀಸ್ಟ್ ಆ WC ಕನೆಕ್ಷನ್ ಅವೆಲ್ಲ ತೆಗಿಬೇಕು. ಬಟ್ ಆ ಅಪಾರ್ಟ್ಮೆಂಟ್ ಅಲ್ಲಿ ಇರೋದೇ 1 ಅಥವಾ 2 ಟಾಯ್ಲೆಟ್, 4-5 ಜನ ಇದ್ದಾರೆ ಅಂದಾಗ ರೆಮಿಡಿ ಮಾಡ್ಬೇಕಾಗತ್ತೆ. ಹೊರಗಡೆ ಸುತ್ತಲೂನು ನಾವು ಫ್ಲೋರಿಂಗ್ ಇರುತ್ತಲ್ಲ, ನಾವು ಯಾವುದೇ ಕೆಲಸ ಟಾಯ್ಲೆಟ್ ಒಳಗೆ ಮಾಡಲ್ಲ, ವಾಸ್ತು ರೆಮಿಡಿಯಲ್ ವರ್ಕ್ ಮಾಡೋದಿಲ್ಲ. ಬಿಕಾಸ್ ಟಾಯ್ಲೆಟ್ ಇಟ್ ಸೆಲ್ಫ್ ಇಸ್ ಎನರ್ಜಿ ಬ್ಲಾಕ್. ಅಂದ್ರೆ ಏನಾಯ್ತು, ಚಿಕ್ಕ ಜಾಗದಲ್ಲಿ 4 ವಾಲ್ ಇದೆ ಅಲ್ವಾ, ಹಾಗಾಗಿ ಅದು ಒಂಥರ ಎನರ್ಜಿ ಬ್ಲಾಕ್, ಎನರ್ಜಿ ಮೂವ್ ಆಗಕ್ಕೆ ಬಿಡೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಈಗ ಬೈಪಾಸ್ ಸರ್ಜರಿ ಇದೆಯಲ್ಲ, ಆ ರೀತಿ ಒಂದು ಟಾಯ್ಲೆಟ್ ಸುತ್ತಲೂನು ಒಂದು ಚಾನೆಲ್ ಕ್ರಿಯೇಟ್ ಮಾಡ್ತೀವಿ. ಡ್ರಿಲ್ ಮಾಡ್ಬಿಟ್ಟು ಹೋಲ್ಸ್ ತರ
ಅಲ್ಲಿ ಆ ಝೋನಿಗೆ ರಿಲೇಟೆಡ್ ಮೆಟಲ್ಸ್ ಮತ್ತೆ ಜೆಮ್ಸ್, ಹ್ಮ್. ಆ ಪ್ಲಾನೆಟ್ಗೆ ರಿಲೇಟೆಡ್ ಹ್ಮ್. ಅದನ್ನ ನಾವು ಅಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡ್ಬಿಡೋದು ಅಷ್ಟೇ. ಇದೆಲ್ಲ 10 ನಿಮಿಷದ ಕೆಲಸ. ಈಗ ಇನ್ಫ್ಯಾಕ್ಟ್ ಈಸ್ಟರ್ನ್ ಟಾಯ್ಲೆಟ್ ಅನ್ನು ನಾವು ರೆಮಿಡಿ ಮಾಡ್ಬೇಕಾದ್ರೆ 150 ಗ್ರಾಮ್ ಕಾಪರ್ ಮ್ಯಾಕ್ಸಿಮಮ್, ಮೇ ಬಿ ಒಂದು ಮಿರರು, ನಿಮ್ಗೆ 150 ಗ್ರಾಮ್ 150 ರೂಪಾಯಿ. ಅಲ್ಲ ಹೇಳ್ತಾ ಇದ್ದೀನಿ ಎಷ್ಟು ಸುಲಭ ಅಂತ. ಆಮೇಲೆ ಒಂದು ಮಿರರು ಅದೊಂದು 1000 ರುಪೀಸ್, ಅಥವಾ ನೀವು ಫ್ಯಾನ್ಸಿ ಒನ್ ಹಾಕಿದ್ರೆ ಇನ್ನು ಸ್ವಲ್ಪ ಜಾಸ್ತಿ. ಲೇಬರ್ ಚಾರ್ಜ್ 2500 ಅಲ್ಲಿ ರೆಮಿಡಿ ಆಗೋಗುತ್ತೆ. ತುಂಬಾ ಜನ ಹೆದರ್ಕೊಂಡಿರ್ತಾರೆ, ವಾಸ್ತು ಅವರನ್ನ ಮನೆಗ್ ಕರೆದ್ರೆ ಏನೋ ಆಗ್ಬಿಡುತ್ತೆ ಅನ್ನೋ ಇದರಲ್ಲಿ ಭಯ, ಏನೇನೋ ಹೇಳ್ಬಿಡ್, ಅದು ಅದೇ ಹಾಗೆ ಭಯದ ಬೀಜ ತಲೆಯಲ್ಲಿ ಹಾಕ್ಬಿಡ್ತಾರೆ ಅಂತ. ಯಾರು ಗೊತ್ತಾ ಆ ರೀತಿ ಹಾಕೋದು? ಅವರಿಗೆ ರೆಮಿಡಿಯಲ್ ವರ್ಕ್ ಗೊತ್ತಿಲ್ಲದೆ ಇದ್ದವ್ರು ಮಾತ್ರ. ಆದ್ರೆ ಈಗ ಕೆಲವರು ಪೂರ್ತಿ ಕಲ್ತವ್ರು ಇರ್ತಾರಲ್ವಾ, ಅಲ್ಲಿ ಹೆದ್ರಕ್ಕೇನು ಕಾರಣನೇ ಇಲ್ಲ. ನಂದು 90% ಆಫ್ ಮೈ ರೆಮಿಡಿಯಲ್ ವರ್ಕ್ ಈಸ್ ಅಪಾರ್ಟ್ಮೆಂಟ್ಸ್. ಏನು ಮಾಡಕ್ಕಾಗಲ್ಲ ಅಲ್ವಾ, ನಾವು ಸ್ಟ್ರಕ್ಚರಲ್ ಚೇಂಜ್ ಯಾವಾಗ್ಲೂ ಹೇಳಕ್ ಆಗಲ್ಲ. ನಾನು ಇಷ್ಟು ನನ್ನ 17 ಇಯರ್ಸ್ ಆಫ್ ಮೈ ವರ್ಕ್ ಅಲ್ಲಿ 2 ಮನೆಯಲ್ಲಿ ಮಾತ್ರ ಡೋರ್ ಪೊಸಿಷನ್ ನಾನು ಚೇಂಜ್ ಮಾಡಿದ್ದೆ ಅಷ್ಟೇ, ಸ್ಟ್ರಕ್ಚರಲ್ ವರ್ಕ್ ಅಂತ. ಅದು ಯಾಕೆಂದ್ರೆ ಅದು ಯಮನ ಜಾಗದಲ್ಲೇ ಇತ್ತು, ಅಲ್ಲಿದ್ದಾಗ ಮಾಡ್ಲೇಬೇಕಾಗತ್ತೆ, ಇಲ್ಲಾಂದ್ರೆ ಅಕಾಲ ಮೃತ್ಯು ಅಂತ ಇರುತ್ತೆ. ಇನ್ಫ್ಯಾಕ್ಟ್ ಒಂದ್ ಮನೇಲಿ ಅಕಾಲ ಮೃತ್ಯು ಆಗೋಗಿತ್ತು. ಸೊ ಹಾಗಾಗಿ ಇನ್ ಮುಂದಕ್ಕೆ ಆಗೋದ್ ಬೇಡ ಅನ್ಬಿಟ್ಟು ಅಷ್ಟೇ ಮಾಡಿರೋದು ಇಷ್ಟು ವರ್ಷದ ಕೆಲಸದಲ್ಲಿ. ಸೊ ಅಪಾರ್ಟ್ಮೆಂಟ್ಸ್ ಆರ್ ಈಸಿಲಿ ರೆಮಿಡಿಯೇಬಲ್. ಖರ್ಚಾಗತ್ತೆ ಅಷ್ಟೇ. ಖರ್ಚಂದ್ರೆ ಏನು, ನೆಗೆಟಿವ್ ದಿಕ್ಕಲ್ಲಿ ಇದ್ದಾಗ ನಾವು ಒಂದೊಂದ್ಸರಿ ಪಿರಮಿಡಲ್ ಕನೆಕ್ಷನ್ ಎಲ್ಲ ಹೇಳ್ತೀವಿ, ಪಿರಮಿಡಲ್ ವುಡ್ ವರ್ಕ್ ಎಲ್ಲ ಹೇಳ್ತೀವಿ, ಅದು ಸ್ವಲ್ಪ ಖರ್ಚಾಗತ್ತೆ. ಓಕೆ. ಈಗ ಮನೆಯಲ್ಲಿ ಪೇಂಟಿಂಗ್ಸ್ ಗಳನ್ನ ಹಾಕೊಳ್ತೀವಿ, ಯಾವ ತರದ ಪೇಂಟಿಂಗ್ಸ್ ನ ಹಾಕಬೇಕು, ಯಾವ ತರದ ಪೇಂಟಿಂಗ್ಸ್ ನ ಹಾಕಬಾರ್ದು ಅಂತ ವಾಸ್ತು ಪ್ರಕಾರ? ವಾಸ್ತುಶಾಸ್ತ್ರದಲ್ಲಿ ಕಡೆ ಒಂದ್ ಚಾಪ್ಟರ್ ಇದೆ, ಚಿತ್ರಗುಪ್ತ ವಾಸ್ತು ಅಂತ. ಅಂದ್ರೆ ಟೋಟಲಿ ಸಾಂಕೇತಿಕ, ಸಿಂಬಾಲಿಸಮ್. ನಾನು ಯಾವುದೇ ಒಂದು ವಸ್ತುನ, ಒಂದು ಪೇಂಟಿಂಗ್ ಇರ್ಬೋದು ಅಥವಾ ಡ್ರಾಯಿಂಗ್, ಎನಿಥಿಂಗ್ ನೋಡಿದಾಗ ನನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳು ಉತ್ಪತ್ತಿ ಆಗ್ತವೆ ಅದನ್ನ ನಾನೇ ನೋಡ್ಕೋಬೇಕು. ಸೊ ಅದ್ರಿಂದ ಈ ಯುದ್ಧದ್ದು ಚಿತ್ರ ಇರೋದು ಅಂತದೆಲ್ಲ ಹಾಕ್ಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಈಚ್ ಟೈಮ್ ನಾವು ಅದನ್ನ ನೋಡ್ತಾ ಇದ್ದಾಗ ಆ ತಲೆಯಲ್ಲಿ ಅದೇ ಎನರ್ಜಿ ನಮ್ಮ ತಲೆಯಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ನಾವು ಅನ್ನೆಸೆಸರಿ ವಿ ಮೇ ಎಂಡ್ ಅಪ್ ಫೈಟಿಂಗ್ ಅಂತ ಅಷ್ಟೇ. ಆ ಒಂದು ಲಾಜಿಕ್. ಸೊ ನಾವು ಯಾವ್ದನ್ನ ಹಾಕ್ಬಾರ್ದು, ಎಲ್ಲಿ ಹಾಕ್ಬಾರ್ದು, ಏನ್ ಹಾಕ್ಬೇಕು ಅಂತಂದ್ರೆ ಯಾವ್ದೇ ನೋಡಿದಾಗ ಒಂದು ಮಗುವಿನ ಚಿತ್ರ ಇರ್ಬೋದು, ನೇಚರ್ ಚಿತ್ರ ಇರ್ಬೋದು, ನೀರು ಹರಿತಾ ಇರೋ ಚಿತ್ರ, ಬೆಟ್ಟ ಗಿಡ ಮರ ಅದಂತದೆಲ್ಲ ಹಾಕೋಬಹುದು. ಮತ್ತೆ ನಮಗ್ ಬೇಕಾದವ್ರದ್ದು, ಗುರುಗಳದ್ದು ಅಥವಾ ಇಷ್ಟ ದೇವತೆ ಅಂತದೆಲ್ಲ. ಆದ್ರೆ ದೇವತೆಗಳಿಗೆ ಹಾಕುವಾಗ ಈಸ್ಟ್ ವೆಸ್ಟ್ ಆಕ್ಸಿಸ್ ಅಲ್ಲಿ ಮಾತ್ರ ಹಾಕ್ಬೇಕು ಅಂತ ಇದೆ ರೂಲು. ಇನ್ನು ಸೌತ್ ಗೋಡೆ, ದಕ್ಷಿಣದ ಗೋಡೆ ಮೇಲೆ ಈಗ ನಮ್ಮನ್ನ ಅಗಲಿ ಹೋದವರದ್ದು ಫೋಟೋ ಮಾತ್ರ ಹಾಕ್ಬೇಕು, ಅಂದ್ರೆ ಅನ್ಸಿಸ್ಟರ್ಸ್ ಫೋಟೋ ಆ ಕಡೆ ಮಾತ್ರ ಹಾಕ್ಬೇಕು ಅಂತ ಇದೆ. ಯಾಕಂದ್ರೆ ನಮ್ಮದಂದ್ರೆ ಅವ್ರದನ್ನ ಇಲ್ಲಿ ಬೇರೆ ದಿಕ್ಕಲ್ಲಿ ಹಾಕಿದ್ರೆ ಅವ್ರಿಗೇನು ಆಗೋದಿಲ್ಲ, ಅವ್ರು ಇಲ್ವೇ ಇಲ್ಲ. ಆದ್ರೆ ಬದುಕಿರೋರಂತಂದು ನಾವು, ಅಂದ್ರೆ ನಮ್ಮ ಫ್ಯಾಮಿಲಿ ಫೋಟೋಸು, ನಮ್ಮ ಮಕ್ಕಳದು, ಅದನ್ನೆಲ್ಲ ದಕ್ಷಿಣದ ಮೇಲೆ ಹಾಕ್ಬಾರ್ದು. ಅದೊಂದು ಆ ತರ ರೂಲ್ ಇದೆ. ಇನ್ನು ನಾನು ಏನಾದ್ರು ಅಬ್ಸ್ಟ್ರಾಕ್ಟ್ ಆ ರೀತಿ ಹಾಕಿದಾಗ ಅದರಲ್ಲಿ ಮೇಜರ್ಲಿ ನೋಡ್ಬೇಕಾಗಿರೋದು ಅದ್ರಲ್ಲಿ ಏನು ಆಬ್ಜೆಕ್ಟ್ ಏನು ಮತ್ತೆ ಯಾವ ಕಲರು ಅಂತ. ಯಾಕಂದ್ರೆ ಒಂದೊಂದು ತತ್ವಕ್ಕೆ ಒಂದು ಕಲರ್ ಇದೆ ಅಲ್ವಾ. ಈಗ ಅಗ್ನಿ ತತ್ವ ಕೆಂಪು ಬಣ್ಣ, ಹಸಿರು ಬಣ್ಣನೂ ಬರುತ್ತೆ. ಎಳೆ ತತ್ವ ಇದೆಲ್ಲ, ಎಳೆ ಫೈಯರ್ಗೆ ಗ್ರೀನ್ ಕೊಡ್ತೀವಿ, ಫುಲ್ಲಿ ಬ್ಲೋನ್ ಇದಕ್ಕೆ ರೆಡ್ ಕೊಡ್ತೀವಿ. ಇನ್ನು ಯೆಲ್ಲೋ ಬ್ರೌನ್ಸ್ ಅದೆಲ್ಲಾನು ನಾವು ಪೃಥ್ವಿ ತತ್ವ ಕೊಡ್ತೀವಿ. ಬ್ಲೂ ಕಲರ್ ಜಲತತ್ವ ಅಂತ ತುಂಬಾ ಜನ ತಿಳ್ಕೊಂಡು ನಾರ್ದನ್ ಸೈಡ್ ಅಲ್ಲಿ ಬ್ಲೂ ಕಲರ್ ವಾಟರ್ ಇರೋ ಪೇಂಟಿಂಗ್ ಹಾಕ್ಬಿಡ್ತಾರೆ. ಬ್ಲೂ ಜಲತತ್ವ ಅಲ್ಲ, ಬ್ಲೂ ವಿಂಡ್ ಎಲಿಮೆಂಟ್. ವಿಂಡ್ ಎಲಿಮೆಂಟ್ ಶನಿಗೆ ರಿಲೇಟೆಡ್, ಅದಕ್ಕೆ ಶನಿಗೆ ನೀಲವರ್ಣ ಅಲ್ವಾ. ಸೊ ಬ್ಲೂ ಕಲರ್ ಏನೇ ಇದ್ರು ಅದನ್ನ ನಾವು ಪಶ್ಚಿಮದ ವಾಲಲ್ಲಿ ಹಾಕ್ಬೇಕು. ಸೊ ಅದೊಂದು ಕಾಮನ್ಲಿ ಸೀನ್ ಮಿಸ್ಟೇಕ್. ಹಾಗಾಗಿ ನಾರ್ತ್ ಮೇಲೆ ಬ್ಲೂ ಹಾಕ್ಬಾರ್ದು. ಎನಿಥಿಂಗ್ ಬೇಸ್ಡ್ ಆನ್ ವೈಟು, ಪೇಸ್ಟಲ್ಸು ಅಂತದನ್ನೆಲ್ಲ ನಾವು ನಾರ್ತ್ ಅಲ್ಲಿ ಹಾಕೋಬಹುದು. ಇನ್ನು ನೀರಿಂದು ಅಂಶ ಇದ್ದಾಗ, ಈಗ ಧುಮ್ಮಿಕ್ಕೋ ಅಂತ ಒಂದು ಜಲಪಾತ, ಅದು ಒಂಥರ ಮನಸ್ಸನ್ನ ತಿಳಿಯಾಗಿಡೋದಿಲ್ಲ, ಅಂತದನ್ನೆಲ್ಲ ಹಾಕ್ಬೇಡಿ. ಇದೆಲ್ಲ ನೀವು ಕೇಳ್ತಾ ಇರೋ ಪ್ರಶ್ನೆ ಏನಿದೆ, ಇದು ಕೆಲವು ಫೆಂಗ್ಶುಯಿ ರಿಲೇಟೆಡ್ ಸಹ. ಫೆಂಗ್ಶುಯಿ ಆಲ್ಸೋ ಬೇಸ್ಡ್ ಆನ್ ವಾಸ್ತುಶಾಸ್ತ್ರನೇ. ವೆನ್ ಇಟ್ ಮೈಗ್ರೇಟೆಡ್ ಟು ಡಿಫರೆಂಟ್ ಕಂಟ್ರೀಸ್, ಚೈನಾ ಅಲ್ಲೆಲ್ಲ ಅದು ಫೆಂಗ್ಶುಯಿ ಕೂಡ ಅದರಲ್ಲೇ ಬರುತ್ತೆ. ಹಾಗಾಗಿ
ವೈಟ್ ಕಲರ್ ಬೇಸ್ಡ್ ಸಿಲ್ವರ್ ಬೇಸ್ ಇರೋದನ್ನ ನಾರ್ದನ್ ಸೈಡ್ಗೆ ಇಟ್ಕೋಬಹುದು. ನಾರ್ದನ್ ಸೈಡ್ ಅಲ್ಲಿ ತಗೊಂಡ್ ಹೋಗ್ಬಿಟ್ಟು ನಾನು ಒಂದು ಒಳ್ಳೆ ಬೆಟ್ಟ, ಹಿಮಾಲಯ ಆ ತರದೆಲ್ಲ ಹಾಕ್ಬಾರ್ದಲ್ಲಿ. ಏನಾಗತ್ತೆ ಅಂದ್ರೆ ಬೆಟ್ಟ ಪೃಥ್ವಿ ತತ್ವ ಅಲ್ವಾ, ಆಪೋಸಿಟ್ ಇರೋದನ್ನ ಯಾವ ಜಾಗದಲ್ಲಿ ಏನ್ ಹಾಕ್ಬೇಕು ಅಲ್ಲೇ ಹಾಕ್ಬೇಕು. ಸೊ ಅದನ್ನ ಸ್ವಲ್ಪ ತಿಳ್ಕೊಂಡ್ ಮಾಡ್ಕೋಬೇಕಷ್ಟೆ. ಅಪಾರ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ, ನಾರ್ತ್ ಇಂದ ಎಂಟ್ರೆನ್ಸ್ ಬಂದಿರುತ್ತೆ, ಸೌತ್ ಅಲ್ಲಿ ಆಪೋಸಿಟ್ ಲಿವಿಂಗ್ ರೂಮ್ ಎಲ್ಲ ಇರುತ್ತೆ, ದೊಡ್ಡ ಬೇ ವಿಂಡೋ ಎತ್ಬಿಟ್ಟಿರುತ್ತೆ. ಆವಾಗ ಏನಾಗುತ್ತೆ, ಕರಿಯರ್ ಅಫೆಕ್ಟ್ ಆಗತ್ತೆ. ಮನೆಯಲ್ಲಿ ಕೆಲವ್ರು ಹೇಳ್ತಾರೆ ಅಕ್ವೇರಿಯಂ ಮೀನನ್ನ ಇಡೋದು ತುಂಬಾ ಒಳ್ಳೇದು ಅಂತ, ಇನ್ನ ಕೆಲವ್ರು ಹೇಳ್ತಾರೆ ಇಡಬಾರ್ದು ಅಂತ. ಈ ಮತ್ಸ್ಯಶಾಸ್ತ್ರ ಅಥವಾ ಅಕ್ವೇರಿಯಂನ ಮನೇಲಿ ಇಡೋದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಮ್ಯಾರಿಡ್ ಲೈಫು ಮತ್ತೆ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತಂದ್ರೆ ಪಶ್ಚಿಮ ದಿಕ್ಕನ್ನ ನಾವು ನೋಡ್ಕೋಬೇಕು. ಈಗ ತುಂಬಾ ಜನ ಆರ್ಕಿಟೆಕ್ಟ್ಸ್ ಹೇಳ್ತಾರೆ ನಾರ್ತ್ ವೆಸ್ಟ್ ಸೆಕೆಂಡ್ ಬೆಸ್ಟ್ ರೀಜನ್ ಫಾರ್ ಕಿಚನ್ ಅಂತ. ಖಂಡಿತ ಇಲ್ಲ. ಓಂ ಅಥವಾ ಸ್ವಸ್ತಿಕ್ ಅನ್ನ ಬರೀತಾರೆ, ಇದರ ಮಹತ್ವ ಮತ್ತೆ ಯಾಕೆ ಮಾಡ್ಬೇಕಿದನ್ನ? ವಾಸ್ತುಶಾಸ್ತ್ರದಲ್ಲಿ ಸಾಕು ಪ್ರಾಣಿಗಳನ್ನ ಮನೆಯ ಹೊರಗೆ ವಾಯವ್ಯ ದಿಕ್ಕಿನಲ್ಲಿ ಇಡಬೇಕು ಅಂತ ಇಟ್ಟಿದೆ. ರೂಫ್ ಯಾವತ್ತು ಬ್ರಹ್ಮಸ್ಥಾನ ಆಕಾಶ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಯಾವುದೇ ಜಾಗದಲ್ಲಿ ಯಾವುದೇ ತರದ ಆಕ್ಟಿವಿಟಿ ಇರೋ ಬಿಲ್ಡಿಂಗ್ ಬಿಸ್ನೆಸ್ ಅಲ್ಲಿ ಸಹ ಬಿಳಿ ಬಣ್ಣ ಮಾತ್ರ ಹೊಡಿಬೇಕು. ಆರ್ಕಿಟೆಕ್ಟ್ಸ್ ಏನ್ ಮಾಡ್ತಾರೆ ನೀವೇ ನೋಡಿರ್ಬೋದು, ಅಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಬಾಲ್ಕನಿ ಕೊಡ್ಬೋದು, ಎಲ್ಲಿ ಬೇಕಾದ್ರೂ ಟೆರೇಸ್ ಓಪನ್ ಕೊಡ್ಬೋದು. ಆ ರೀತಿ ಅದೇ ಮೇನ್ ಮಿಸ್ಟೇಕ್ ಅದೇನೆ. ಈಗ ನಾವು ವೆಲ್ತ್ ಅಥವಾ ಸಂಪತ್ತನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಮನೆ ಆಗ್ಲಿ ಬಿಸ್ನೆಸ್ ಆಗ್ಲಿ ಏನ್ ಮಾಡ್ಬೇಕು?